ಓಕೆ ಮಾಸ್ಟರ್ಸ್. ಸೊ ಇವತ್ತಿನ ಸೆಷನ್ ಅನ್ನ ಧ್ಯಾನದಿಂದ ಪ್ರಾರಂಭ ಮಾಡೋಣ. ಸೊ ಎಲ್ಲರೂ ನಿಮ್ಮ 2 ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕೈ ಮತ್ತು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ 5 ನಿಮಿಷದ ಕಾಲ ಧ್ಯಾನ ಮಾಡೋಣ ಮಾಸ್ಟರ್ಸ್.
ಓಕೆ ಮಾಸ್ಟರ್ಸ್. ಸೊ ಎಲ್ಲರೂ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಬಿಡಿಸಿಕೊಳ್ಳಿ, ಕಣ್ಣುಗಳನ್ನ ಸ್ಪರ್ಶಿಸಿ. 5 4 3 2 1. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಅದ್ಭುತವಾದಂತಹ ಧ್ಯಾನದೊಂದಿಗೆ ಸೊ ಇವತ್ತಿನ ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಸೊ ವೆಲ್ಕಮ್ ಟು ಇನ್ನರ್ ಸೋಲ್ ರಿಫ್ಲೆಕ್ಷನ್ ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಅಂಡ್ ಮಾಸ್ಟರ್ಸ್. ಇದು ಧ್ಯಾನ ಸಾಧನೆಯಿಂದ ಸತ್ಯವನ್ನ ತಿಳಿದುಕೊಂಡು ಆತ್ಮದಿಂದ ಆಡುವಂತಹ ಅನುಭವದ ಮಾತುಗಳಾಗಿವೆ. ಎಸ್ ಮಾಸ್ಟರ್ಸ್, ಇವತ್ತು ನಮ್ಮ ಜೊತೆಯಲ್ಲಿ ಶೀಲಾ ಮಂಜುನಾಥ್ ಅವರಿದ್ದಾರೆ. ಇವರು ಧ್ಯಾನಕ್ಕೆ ಬಂದು ಸುಮಾರು 4 ವರ್ಷಗಳಾಗಿವೆ. ಇವತ್ತು ಅವರು ತಮ್ಮ ಅನುಭವಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಎಲ್ಲರೂ ಅವರನ್ನ ವೆಲ್ಕಮ್ ಮಾಡೋಣ. ಶೀಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ಕೇಳಿಸ್ತಾ ಇದೆಯಾ? ಹಾ ಎಸ್ ಮೇಡಮ್. ಎಸ್ ಮೇಡಮ್, ಕೇಳಿಸ್ತಾ ಇದೆ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶೀಲಾ ಮಂಜುನಾಥ್ ಅಂತ. ಇವತ್ತಿನ ದಿವಸ ನನ್ನನ್ನ ಇಲ್ಲಿ ಕರೆದಿದ್ದಾರೆ, ದೊಡ್ಡ ಭಾಗ್ಯ ಅನ್ಕೋತೀನಿ. ನಂದೇನು ಹೆಚ್ಚಿಗೆ ನಾನು ಏನ್ ಮಾತಾಡ್ತೀನಿ ಅಂತಾನೂ ಗೊತ್ತಿಲ್ಲ. ಲಕ್ಷ್ಮಿ ಮೇಡಮ್ ನನ್ನನ್ನು ಕರೆದಿದ್ದಕ್ಕೆ ಬಂದ್ಬಿಟ್ಟಿದೀನಿ. ನನ್ನ ಅನುಭವಗಳು ಸಣ್ಣ ಪುಟ್ಟ ಇರ್ಬೋದು, ಯಾರಿಗ ಅನುಕೂಲ ಆಗುತ್ತೋ ನನಗ್ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನನ್ನ ಹೆಸರು ಶೀಲಾ ಮಂಜುನಾಥ್ ಅಂತ. ನಾನು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಚನ್ನಮ್ಮನಕೆರೆ ಅಚ್ಚುಕಟ್ಟಲ್ಲಿ ಇದ್ದೀನಿ. ನಾನು ಧ್ಯಾನಕ್ ಬಂದು ಹೆಚ್ಚು ಕಡಿಮೆ ಈಗ ಕರೋನಾ ಸ್ಟಾರ್ಟ್ ಆಗಕ್ ಮೊದ್ಲಿಂದಾನು ನಾನು ಧ್ಯಾನದಲ್ಲಿ ಇದ್ದೀನಿ ಅಂತಾನೆ ಹೇಳ್ಬೋದು. ಮೊದ್ಲಿಂದ ಮಾಡ್ತಾ ಇದ್ದೀನಿ, ಬಟ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಕರೋನಾ ಟೈಮ್ ಮೊದ್ಲಿಂದ. ಹಾಗೆ ಆ ಟೈಮಲ್ಲಿ ಎಲ್ಲಾನು ಸ್ವಲ್ಪ ಬ್ಯುಸಿ ಇರ್ತಿತ್ತಲ್ವಾ, ಯೂಟ್ಯೂಬ್ಗಳು ಜಾಸ್ತಿ ಓಡ್ತಾ ಇತ್ತು. ಹಾಗಾಗಿ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದಿದ್ದು ಜಾಸ್ತಿ, ಹೆಚ್ಚಾಗಿ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ನನಗೆ ಧ್ಯಾನಕ್ಕೆ ಬರೋದಕ್ಕೆ ಪ್ರಾಬ್ಲಮ್ ನಂದು ಅಂತಂದ್ರೆ, ಎಲ್ರಿಗೂ ಇದ್ದಂತೆ ನಂದು ಹೆಲ್ತ್ ಇಶ್ಯೂಸ್ ತುಂಬಾ ಜಾಸ್ತಿ ಇತ್ತು. ಇಷ್ಟು ತುಂಬಾ ಅಂದ್ರೆ ತುಂಬಾನೇ. ಯಾಕಂದ್ರೆ ನನಗೆ 34 ಇಯರ್ಸ್ಗೆನೆ ಶುಗರ್ ಸ್ಟಾರ್ಟ್ ಆಗೋಯ್ತು. ಅದರಿಂದ ನ್ಯೂರೋ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನ್ಯೂರೋ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ್ಲಿಂದ ನನಗೆ ಕಣ್ಣು ಕಂಪ್ಲೀಟ್ ಆಗಿ ಎದುರಿಗಿರೋರು ಯಾರು ಕಾಣಿಸ್ದಲೇ ಇರೋ ತರ ಆಗೋಯ್ತು. ನನ್ಗೆ ಫುಲ್ ಬ್ಲಾಂಕ್ ಆದಂಗೆ, ಎದುರುಗಡೆ ಇರೋರೆಲ್ಲಾನು ಒಂಥರ ನೆರಳು ಕಂಡಂಗೆ. ಯಾರಾದ್ರೂ ಇದಾರೆ ಅಂತಂದ್ರೆ ಮಾತಾಡ್ಸಿದ್ರೆ ಅವ್ರು ನೆರಳು ಕಂಡೆ ಅವ್ರು ಮಾತಾಡ್ತಾ ಇದಾರೆ, ನನ್ನನ್ನು ನೋಡಿ ಮಾತಾಡ್ತಾ ಇದಾರೆ ಅನ್ನೋ ಮಟ್ಟಿಗೆ. ತುಂಬಾ ಹತ್ತಿರದಲ್ಲಿ ಇದ್ರು ಕೂಡ ಕಾಣಿಸ್ತಿರ್ಲಿಲ್ಲ, ಅಷ್ಟು ಪ್ರಾಬ್ಲಮ್ ಇತ್ತು ನನ್ಗೆ. ಸಡನ್ ಸ್ಟಾರ್ಟ್ ಆಗಿದ್ದೇ ಹಾಗೆ. ಅದು ನನಗೆ ಶುಗರ್ ಇದೆ ಅಂತ ಆಮೇಲೆ ಗೊತ್ತಾಯ್ತು. ಕಣ್ಣು ಕಾಣಿಸ್ದಂಗ ಆದಾದ್ಮೇಲೆ ಶುಗರ್ ಇದೆ ಅಂತ ಗೊತ್ತಾಯ್ತು. ಈ ತರ ಆಗಿ ಕಂಪ್ಲೀಟ್ ಡಿಪ್ರೆಷನ್ ಹೋಗಿದ್ದೆ ಹೆಚ್ಚು. ಯಾಕೆಂದ್ರೆ ನಾನು ತುಂಬಾ ಸಣ್ಣ ಮಗುವಿಂದ, ಸಣ್ಣ ಹುಡುಗಿಯಿಂದ ಬುಕ್ಸ್ ಓದೋದು ಹುಚ್ಚಿತ್ತು. ದಿನಕ್ಕೆ 2 ದಿವಸಕ್ಕೆ ಒಂದ್ 300-400 ಪೇಜಿನ ಪುಸ್ತಕ ಆದ್ರೆ 2 ದಿವಸದಲ್ಲಿ ಓದ್ ಮುಗಿಸ್ತಾ ಇದ್ದೋಳು, ಅಷ್ಟು ಹುಚ್ಚಿದ್ದೋಳು. ನನಗೆ ಪುಸ್ತಕನೇ ಓದ್ದಂಗ ಆಗೋಯ್ತು. ಆ ಟೈಮಲ್ಲಿ ಡಿಪ್ರೆಷನ್ ಕಾಮನ್ ಸ್ಟಾರ್ಟ್ ಆಗೇ ಹೋಗುತ್ತಲ್ಲ. ಜೊತೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಸೈಬರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಕಳ್ಕೊಂಡಾಗ, ಯಾಕೆಂದ್ರೆ ಕಾಣಿಸೋದೇ ಇಲ್ವಲ್ಲ, ಕಾಣಿಸ್ದೇ ಇದ್ದಾಗ ಕೆಲಸ ಕಳ್ಕೊಂಡೆ. ಮತ್ತೆ ಸ್ವಲ್ಪ ದಿವಸ ಹೋಗಿ ಸ್ಪೆಕ್ಸು ಅದು ಇದು ಕೊಟ್ರು, ಕಂಟ್ರೋಲ್ಗೆ ಏನ್ ಬರ್ಲಿಲ್ಲ. ಮತ್ತೆ ಮಗನ್ಗೋಸ್ಕರ ನಾನು SLCಲಿ ಅವನು ಟ್ಯೂಷನ್ಸ್ಗೆ ಹೋಗ್ತಿದ್ದ ಅಂತ ಅಲ್ಲಿ ನೀವು ಪುಸ್ತಕ ನೋಡೋದ್ ಬೇಡ, ನಿಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ಪಾಠ ಮಾಡ್ರಿ ಅಂದ್ರು. ಹಾಗಾಗಿ ಎಲ್ಲ ಪಾಠಗಳು ಮಾಡ್ತಾ ಇದ್ದೆ. ಅಲ್ಲೊಂಥರ ಸ್ಟೈಲ್ಸ್ ಇತ್ತು ಅಂತ. ಅಲ್ಲೂ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಅಲ್ಲೂ ಬಿಡೋಂಗಾಯ್ತು. ಅಂದ್ರೆ ಯಾವುದೇ ಕೆಲಸ ಮಾಡ್ಬೇಕು ಅಂತಂದ್ರು ಫಸ್ಟ್ ಕಣ್ಣು ಇಂಪಾರ್ಟೆಂಟ್ ಆಗತ್ತಲ್ವಾ. ಆ ರೀತಿಯಾಗಿ ಒಂದೊಂದೇ ಕಳ್ಕೊಂತ ಬಂದೆ. ಇದ್ರ ಮಧ್ಯೆ ನನ್ಗೆ ಒಂದ್ಸತಿ ಪಿರಮಿಡ್ ವ್ಯಾಲಿಗೆ ಹೋಗಿದ್ದು. ನನಗೆ ಪತ್ರಿಜಿ ಅವರು ಪರಿಚಯ ಆಗಿದ್ದು ಅಲ್ಲಿ 2007 ಅಲ್ಲೇ. 2007 ಅಲ್ಲೇ ನಾನು ಅಲ್ಲಿಗೆ ಹೋಗಿ, ಬೆಂಗಳೂರು ಇಂಟರ್ನ್ಯಾಷನಲ್ ಪಿರಮಿಡ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಒಂದು ಪಿರಮಿಡ್ ತಗೊಂಡ್ ಬಂದು ಮನೇಲಿ ಇಟ್ಕೊಂಡೆ, ಕಾಪರ್ ಪಿರಮಿಡ್ ಅನ್ನು. ಬಟ್ ನಾನೇನ್ ಮಾಡಿದೀನಿ ಅದ್ರ ಬಗ್ಗೆ ನನಗೆ ಏನೂ ಜ್ಞಾನ ಇಲ್ಲ. ಏನೂ ಇಲ್ಲದೆ ಶೋಕೇಸ್ ಅಲ್ಲಿ ಒಂದ್ ಮೂಲೆಯಲ್ಲಿ ಇಟ್ಟಿದ್ದು. ಸುಮಾರು 10 ವರ್ಷದ ಕಾಲ ನಮ್ಮನೇಲಿ ಶೋಕೇಸ್ ಅಲ್ಲಿ ಕಾಪರ್ ಪಿರಮಿಡ್ ಕೂತಿತ್ತು. ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಅಂತಾರಲ್ಲ ಆ ತರ. ಹೀಗಾಗಿ ಪತ್ರಿಜಿ ಬಗ್ಗೆ ನನಗೆ ಗೊತ್ತಾಗಿದ್ದೇನೆ ಈ ಕರೋನಾ ಟೈಮಿಂದ. ಆದ್ರೆ ಪತ್ರಿಜಿ ಬಗ್ಗೆ ಗೊತ್ತಾದಾಗ್ಲಿಂದ ಗುರುಗಳಿಗೆ ನಾನು ಕ್ಷಣಕ್ಕೂ ನಮಸ್ಕಾರ ಮಾಡ್ತೀನಿ. ಕ್ಷಣಕ್ಕೂ ಅವ್ರನ್ನ ನೆನ್ಸ್ಕೊಳ್ದೆ ನನ್ನ ಜೀವನದಲ್ಲಿ ನಡೀತಾನೆ ಇಲ್ಲ ಅನ್ನೋ ತರನೇ ಆಗೋಗಿದೆ. ಅವ್ರು ನನ್ನ ಹಿಂದೆ ಯಾವಾಗ್ಲೂ ಇದ್ದಾರೆ ಅನ್ನೋ ಭಾವನೆಯಲ್ಲಿ
ಈ ಕ್ಷಣಕ್ಕೆ ಪತ್ರಿಜಿಗೆ, ಪತ್ರಿಜಿ ಮೇಡಮ್ಗೆ, ಸುತ್ತ ಇರೋ ಪೂರ್ಣಾತ್ಮಗಳಿಗೆ, ವಿಶ್ವಶಕ್ತಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪತ್ರಿಜಿಗೆ ಅಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನನಗೆ ಯೂಟ್ಯೂಬ್ ಅಲ್ಲಿ ಗೊತ್ತಾಗಿದ್ದು, ನಾನು ಫಸ್ಟ್ ತೆಲುಗು ಗೊತ್ತಿರೋದ್ರಿಂದ ನಾನು ತೆಲುಗು ವಿಡಿಯೋಸ್ ನೋಡ್ತಾ ಹೋದೆ. ಅಲ್ಲಿ ನನಗೆ ಆರೋಗ್ಯದ ಸಮಸ್ಯೆ ಇತ್ತು. ಯಾಕೆ ಅಂತಂದ್ರೆ ನನಗೆ ಒಂದ್ಸತಿ ಈ ಬಾಯಿ ಸೊಟ್ಟಗಾಗತ್ತಲ್ಲ, ಅದಕ್ಕೇನೋ ಹೇಳ್ತಾರೆ, ಆ ತರ ಆಗೋಗಿತ್ತು. ಅದರಿಂದ ನಾನು ಫಸ್ಟ್ ಟೈಮ್ ಹೊರಗ್ ಬಂದೆ. ಸೆಕೆಂಡ್ ಟೈಮು ಇದು ನನಗೆ ಲಂಗ್ಸ್ ಬ್ಲಾಕ್ ಆಗ್ಬಿಟ್ಟು, ಈ ಕರೋನಾಗೆ ಮುಂಚೆ ಅಂದ್ರೆ ನಂಗೆ ಹೆಚ್ಚು ಕಡಿಮೆ ಕರೋನಾ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅನ್ಕೋತೀನಿ, ಲಂಗ್ಸ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ನನಗೇನೂ ಗೊತ್ತಿಲ್ಲ, ಕೆಮ್ಮು ಬರ್ತಾ ಇತ್ತು, ಏನೋ ಶೀತ ಇದೆ ಅಂತ ಹೇಳಿ ತಂಗಿ ಮನೆಗೆ ಹೋದ್ರೆ, ತಂಗಿ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ಬಿಟ್ರು. ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ICU ಹಾಕ್ಬಿಟ್ರು. ನಗ್ತಾನೆ ಹೋಗಿದ್ದೀನಿ, ನಡ್ಕೊಂಡು ಹೋಗಿದ್ದೀನಿ. ನನಗೆ ಬ್ಲಾಕ್ ಆಗಿದ್ದು ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ 24 ಅವರ್ಸ್ ಇಷ್ಟೇ ಬದುಕೋದು ಇವ್ರು ಅಂತ ಹೇಳಿದ್ರಂತೆ. ನನಗ್ ಗೊತ್ತಿಲ್ಲ ಆ ವಿಚಾರ. ICU ಕರ್ಕೊಂಡು ಹಾಕಿದ್ರು, ಉಸಿರಾಡಕ್ ಆಗ್ತಿಲ್ಲ, ಆಕ್ಸಿಜನ್ ಹಾಕಿದ್ದಾರೆ. ತಿನ್ನಕ್ಕೆ ನನ್ಗೆ ಉಪ್ಪು ಖಾರ ಇಲ್ದೆ ನನಗೆ ಆಹಾರ ಇಳಿಯಲ್ಲ ಸಾಧಾರಣವಾಗಿ. ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿನ್ನೋಂತವಳು. ಅಲ್ಲಿ ಉಪ್ಪಿಲ್ದೆ ಆಹಾರ, ಫ್ಯಾನ್ ಇಲ್ದೆ ಜೀವನ. ನಾನು ಯಾಕೆಂದ್ರೆ ಮಂಗ್ಳೂರಲ್ಲಿ ಇದ್ದೋಳು. ನಾನು ಸುಮಾರು ಮದ್ವೆ ಆದಾಗ್ಲಿಂದನೂ ಮಂಗ್ಳೂರಲ್ಲೇ ಜೀವನ ಮಾಡಿದ್ದು. 26 ವರ್ಷ ಅಲ್ಲೇ ಇದ್ದು ಬಂದೋಳು. ಆ ವೆದರ್ ಇಂದ ಬಂದೋಳಾದ್ರಿಂದ ನನಗೆ ಫ್ಯಾನ್ 24 ಗಂಟೆ ಬೇಕೇ. ಯಾಕೆಂದ್ರೆ ಆ ಶೆಕೆಗೆ ಇರಕ್ಕಾಗಲ್ಲ. ಅಂತದ್ದು ನನ್ಗೆ ICU ಅಲ್ಲಿ ಫ್ಯಾನ್ ಕೊಡ್ತಾ ಇಲ್ಲ, ತಿನ್ನಕ್ಕೆ ಆಹಾರದಲ್ಲಿ ಉಪ್ಪಿಲ್ಲ, ಏನು ಅಂತ ಗೊತ್ತಿಲ್ಲ. ತಗೊಂಡೋದ್ರು, ಹಾಕಿದ್ರು, ಒಂದ್ ಆಕ್ಸಿಜನ್ ಕೊಟ್ರು, ಮುಗಿಸಿದ್ರು. ನನಗೆ ಟೆನ್ಷನ್. ಯಾಕೆಂದ್ರೆ ಏನೋ ಗೊತ್ತಿಲ್ದೆ, ಯಾರನ್ನೂ ಬಿಡದೆ ಸಡನ್ ಆಗಿ ಕರ್ಕೊಂಡೋಗಿ ಹಾಕ್ಬಿಟ್ರೆ ಒಂದ್ ತರ ಆಗ್ಬಿಡತ್ತಲ್ಲ ಮೈಂಡು. ಹಾಗೆ ಅಂದ್ರೆ ನನ್ಗೆ ಇಷ್ಟು ಸೀರಿಯಸ್ ಆಗಿದೆ, 24 ಅವರ್ಸ್ ಟೈಮ್ ಕೊಟ್ಟಿದ್ದಾರೆ ಅಂತ ನನ್ಗೇನು ಗೊತ್ತಿಲ್ಲದೆ 5 ದಿವಸ ನಾನು ICU ಅಲ್ಲೇ ಇದ್ದೆ. ಆದ್ರೆ 3ನೇ ದಿವಸ ನನಗೆ ತಡಿಯಕ್ ಆಗ್ಲಿಲ್ಲ. ಜೋರಾಗಿ ಜಗಳನೂ ಮಾಡಿದೀನಿ. ನನಗ್ ಫ್ಯಾನ್ ಬೇಕು, ಉಪ್ಪು ಬೇಕು, ಖಾರ ಬೇಕು, ಎಲ್ಲ ಜಗಳ ಮಾಡಿದೀನಿ. ಪಾಪ ಅವ್ರು ಏನ್ ಮಾಡ್ತಾರೆ, ನನ್ನ ಹೆಲ್ತ್ ಬಗ್ಗೆ ಅವ್ರಿಗ್ ಗೊತ್ತಿದೆ, ನನ್ಗೇನೋ ಗೊತ್ತಿಲ್ವಲ್ಲ. ಹೀಗೆ ಯೋಚನೆ ಮಾಡ್ಕೊಂಡು ಕೊನೆಗೆ ಕೂತ್ಕೊಂಡವಳು ಎಲ್ಲ ಗುರುಗಳನ್ನ ನಾನು ಕರೀತಾ ಬಂದೆ. ನೀವೆಲ್ರೂ ಇದೀರಿ ನನ್ ಹಿಂದೆ. ನಾನು ಆ ಕಾಲದಿಂದ ನಿಮ್ಮನ್ನ ಪೂಜೆ ಮಾಡ್ಕೊಂಡು ನಂಬ್ಕೊಂಡು ಬಂದಿದೀನಿ. ಸಣ್ಣ ವಯಸ್ಸಿಂದ ಸಂಸ್ಕಾರದಲ್ಲೇ ಬಂದೋಳು. ನಾವು ಬ್ರಾಹ್ಮಣರಾದ್ರಿಂದ ನಮ್ಗೆ ಸಂಸ್ಕಾರ ಇದ್ದೇ ಇರತ್ತೆ. ಇದ್ರಿಂದ ಬಂದೋಳು. ನನಗೆ ಮೊದ್ಲಿಂದ ಗುರುಗಳು ಸ್ವಲ್ಪ ಇದು. ಯಾವುದೇ ಗುರುಗಳಿರ್ಲಿ, ಎಲ್ಲಾ ಗುರುಗಳು, ಈಗ ರಾಘವೇಂದ್ರ ಸ್ವಾಮಿಗಳಾಗ್ಲಿ, ಸಾಯಿಬಾಬಾ ಆಗ್ಲಿ, ನನ್ನ ಅವಾಗ ಸ್ವಲ್ಪ ಶಂಬಾಲ ಗುರುಗಳ ಬಗ್ಗೆ ನನಗ್ ಗೊತ್ತಿತ್ತು. ಶಂಬಾಲ ಗುರುಗಳು, ಎಲ್ಲಾ ಗುರುಗಳನ್ನ ನೆನ್ಸ್ಕೊಂಡು ನೋಡಿ, ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ಏನೋ ಕಾರಣ ಇರುತ್ತೆ. ಒಂದು, ನಾನು ಸಂಪೂರ್ಣವಾಗಿ ಇಲ್ಲಿಂದ ಹೊರಟು ಹೋಗ್ಬೇಕು, ಇಲ್ಲ ಸಂಪೂರ್ಣವಾಗಿ ನಾನು ಇಲ್ಲೇ ಇರ್ಬೇಕು ಅಂತ ಇದ್ರೆ ಯಾವ್ದಾದ್ರೂ ಒಂದು ಕಾರಣ ಕೊಡಿ ನನ್ಗೆ. ನಾನು ಇಲ್ಲಿ ಇರ್ಬೇಕು ಅಂತಾದ್ರೆ ನನಗೊಂದು ಕಾರಣ ಕೊಟ್ರೆ ಮಾತ್ರ ನಾನ್ ನಿರ್ಮಲವಾಗಿ ಇಲ್ಲಿ ಮಲ್ಕೊಳಕ್ ಆಗತ್ತೆ. ಇಲ್ದಿದ್ರೆ ಆಗಲ್ಲ. ನನ್ನ ಈ ಕ್ಷಣನೇ ಕರ್ಕೊಂಡ್ ಹೋಗ್ಬಿಡಿ. ಸುಮ್ನೆ ನನಗ್ ತೊಂದ್ರೆ ಕೊಡು, ಮನೆಯವ್ರಿಗೂ ತೊಂದ್ರೆ ಕೊಡೋದು, ಹಣಕಾಸಿಗೂ ತೊಂದ್ರೆ, ಕಷ್ಟ ಅಲ್ವಾ, ಎಷ್ಟ್ ಕಷ್ಟ ಆಗತ್ತೆ ಅಂತ. ಈ ತರ ಆದಾಗ ಏನಾಯ್ತು, ತರ ತುಂಬಾ ಹೊತ್ತು ಧ್ಯಾನ ಮಾಡ್ಕೊಂಡು ಎಲ್ಲ ಕೇಳ್ಕೊಂಡು ಮಲ್ಕೊಂಡ್ರೆ ಗ್ರಾಚಾರ ನನ್ಗೆ ಏನ್ ಬರ್ಬೇಕು, ಬರೀ ಹತ್ತಿ ಹಾರಗಳು ಬರತ್ತಲ್ಲ, ಈ ಪೂಜೆಗಳಿಗೆಲ್ಲ ಹಾಕ್ತಾರಲ್ಲ, ಅಲಂಕಾರಿಕ ಹಾರಗಳು, ಗೆಜ್ಜೆ ವಸ್ತ್ರಗಳು, ಹೂಬತ್ತಿಗಳು, ಇಂಥವು ಕಾಣಿಸ್ತಾ ಇದೆ. ವಿಚಿತ್ರ ಅಲ್ವಾ? ಹೂಬತ್ತಿ ಗೆಜ್ಜೆ ವಸ್ತ್ರ ಏನಕ್ಕೆ ಕಾಣ್ತಾ ಇದೆ ನಮ್ಗೆ ಅಂತ ಆಲೋಚನೆ ಮಾಡ್ಕೊಂಡು ಮತ್ತೆ ಏನಕ್ಕೆ ನಾನು ಈ ತರ ಏನಕ್ಕೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡು ಮತ್ತೆ ಮಲ್ಕೋತೀನಿ, ಮತ್ತೆ ಅದೇ ಕಾಣಿಸ್ತಾ ಇದೆ. ಆಗ ನಾನು ಒಂಥರ ರಿಯಲೈಸ್ ಮಾಡ್ಕೊಂಡೆ, ಮೋಸ್ಟ್ಲಿ ನನ್ ಜೀವನಕ್ಕೆ ಇದೊಂದು ಏನೋ ಇರ್ಬೇಕು, ಬದುಕೋದಿಕ್ಕೆ ಒಂದು ಕಾರಣ ಬೇಕಲ್ಲ. ಮೋಸ್ಟ್ಲಿ ಹತ್ತಿದ್ರಿಂದ ನನ್ ಜೀವನಕ್ಕೆ ಏನಾದ್ರೂ ಆಗತ್ತೇನೋ, ಅದಕ್ಕೆ ಬದುಕಿಸ್ತಾರೇನೋ, ಅದರಿಂದ ಏನ್ ಮಾಡ್ಬೇಕೋ ಏನೋ ಗೊತ್ತಿಲ್ಲ, ಹೋಗ್ಲಿ ಬದುಕೋದಕ್ ಒಂದ್ ಕಾರಣ ಕೊಟ್ಟಿದ್ದಾರೆ ಅಂತ ಹೇಳಿ ಮೈಂಡ್ ಸೆಟ್ ಮಾಡ್ಕೊಂಡೆ. 5 ದಿವಸದಲ್ಲಿ ಹೊರಗ್ ಬಂದೆ. 8 ದಿವಸಕ್ಕೆ ಮನೆಗ್ ಬಂದೆ. ಬಟ್ ಮನೆಗ್ ಬಂದಾಗ್ಲೂ ಆಕ್ಸಿಜನ್ ಅಲ್ಲೇ ಇರ್ಬೇಕಾದಂತ ಪರಿಸ್ಥಿತಿ ನನ್ಗೆ. ತುಂಬಾ ಉಸಿರಾಟಕ್ ಕಷ್ಟ. ಮನೆಯಲ್ಲಿ ಆಕ್ಸಿಜನ್ ತಂದಿಟ್ಟಿದ್ದಾರೆ. ಪಾಪ ನನ್ ಮಗ ಫಸ್ಟ್ ಜಾಯಿನ್ ಆಗಿದ್ದ, ಅವನು ಜಾಬ್ಗೆ ನನ್ಗೆ 2 ಗಂಡು ಮಕ್ಳು. 2ನೇ ಮಗ ಇಂಜಿನಿಯರ್ ಆಗಿ ಫಸ್ಟ್ ಡೇ ಜಾಯಿನ್ ಆಗಿದ್ದಾನೆ, ಸೆಕೆಂಡ್ ಡೇ ಹೋಗಿ ನಾನು ಅಡ್ಮಿಟ್ ಆಗಿದ್ದೆ. ಮಕ್ಳಿಗೆ ಟೆನ್ಷನ್. ಯಾರಿಗೆ ಹಣಕಾಸು ನನ್ನ ಹತ್ರ ಅಂತ ಏನು ಇದ್ದವ್ರೇನಲ್ಲ. ಒಂದ್ 3 ಲಕ್ಷ 4 ಲಕ್ಷ ಕಟ್ಬೇಕಾಗತ್ತೆ ಅನ್ನೋದಂತೂ ನನಗ್ ಗೊತ್ತಿತ್ತು. ಅಷ್ಟೆಲ್ಲ ಎಲ್ಲಿಂದ ತರ್ತಾರೆ ಇವ್ರು? ಹಣಕಾಸು ಕಷ್ಟ.
ಇದೆಲ್ಲ ಆಗದೆ ನಾನು ಫಸ್ಟ್ ರೆಡಿ ಆಗಿ ಮನೆಗೆ ಹೋಗ್ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಮೈಂಡ್ ಸೆಟ್ ಮಾಡ್ಕೊಂಡೆ. ನನ್ನನ್ನು ಹೇಗೂ ಹೊರಗಡೆ ಹಾಕ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹೇಗೂ ಗುರುಗಳೆಲ್ಲ ಡಿಸೈಡ್ ಮಾಡಿದೀರಾ, ನನ್ನನ್ನ ಇಲ್ಲಿಂದ ಮನೆ ಕಳಿಸ್ಬಿಟ್ರು. ಯಾಕೆಂದ್ರೆ ಹಣದ್ದು ಪ್ರಾಬ್ಲಮ್ ನನಗ್ ಗೊತ್ತಿದೆ. ಅದು ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಇದೇ ಧ್ಯಾನದಲ್ಲೇ ಯಾರು ಇಲ್ದೆ ಇದ್ದಾಗ ಕೂತ್ಕೊಳ್ಳೋದು, ಅದ್ರ ಬಗ್ಗೆನೆ ಯೋಚನೆ ಮಾಡೋದು, ಧ್ಯಾನ ಮಾಡ್ಕೊಳ್ಳೋದು, ಈ ತರ ಮಾಡಿ 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 8 ದಿವಸಕ್ಕೆ ನಾನ್ ಮನೆಗ್ ಬಂದೋಳು 1.5 ತಿಂಗಳು ಆಕ್ಸಿಜನ್ ಅಲ್ಲಿ ಕೂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಈ ತರ ಪರಿಸ್ಥಿತಿ ಬಂದಾಗ ಮತ್ತೆ ನಾನು ಬೆಳಗ್ಗೆ 4 ಗಂಟೆಗೆ 3:30 4 ಗಂಟೆಗೆ ನಾನು ಜಾಯಿನ್ ಆಗಕ್ಕೆ ಇದು ಎಚ್ಚರ ಆಗ್ತಾ ಇತ್ತು. ಎಚ್ಚರ ಆದಾಗ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಧ್ಯಾನದ್ದು ಇತ್ತು, ಆರೋಗ್ಯಕ್ಕೋಸ್ರಮು ಧ್ಯಾನಮು ಅಂತ ಹೇಳಿ, ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ ಅಂತ. ಅದು ಯಾರು ವೇಣು ಪಿರಮಿಡ್ ಮಾಸ್ಟರ್ ಅಂತ ಹೇಳಿ ಅವ್ರದ್ದು ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೆ ಮೊದ್ಲಿಂದಾನು, ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ ಅಂತ ಹೇಳಿ. ಅದನ್ನ ಹಾಕೊಂಡು 4:30 ಕೂತ್ಕೊಂಡು ಪ್ರತಿದಿನ 4:30 5:30 1 ಅವರ್ ಇರ್ತಿತ್ತು. ಅದರಲ್ಲಿ ಅವರು ನನ್ನ ಇದು ಧ್ಯಾನನ ಹೇಳ್ಕೊಡ್ತಾ ಇದ್ರು. ನಾನ್ ಕೂತ್ಕೊಂಡು ಕೇಳಿಸ್ಕೊಡ್ತಾ ಇರ್ತಿದ್ದು. ಅಂದ್ರೆ ನಿಮ್ ಬಾಡಿಲಿ ಹೀಗೆ ಆಗಿ ಇದನ್ ನೋಡಿ ಅದನ್ ನೋಡಿ ಇಲ್ಲಿ ಸರಿ ಹೋಗುತ್ತೆ, ಇಲ್ಲಿಂದ ಬನ್ನಿ. ಪ್ರತಿ ಒಂದು ಬಾಡಿ ಪಾರ್ಟ್ ಅನ್ನ ಅವರು ಕ್ಲೆನ್ಸಿಂಗ್ ಮಾಡ್ತಾ ಬರ್ತಾ ಇದ್ರು. ಈ ತರ ಬರ್ತಾ ಇದ್ದಾಗ ನನಗೆ ಕೂತ್ಕೊಳಕ್ ಆಗಲ್ಲ, ಮಲ್ಕೊಳಕ್ ಆಗಲ್ಲ, ಉಸಿರಾಡಕ್ ಆಗಲ್ಲ. ಯಾಕೆಂದ್ರೆ ಬಾಡಿ ನಾನು ಈ ಸ್ಕಿನ್ ಏನಾಗಿತ್ತು, ಈ ಸ್ಕಿನ್ ಫುಲ್ ಸ್ಕ್ವೀಸ್ ಆಗ್ಬಿಟ್ಟು ಮೂಳೆ ಮಾತ್ರ ಕಾಣಿಸ್ತಾ ಇತ್ತು. ಬಾಡಿಲಿ ಇದು ಫುಲ್ ಸ್ಕ್ವೀಸ್ ಆಗ್ಬಿಟ್ಟಿತ್ತು ನನ್ಗೆ ಕಂಪ್ಲೀಟ್ ಆಗಿ. ಇದೆಲ್ಲ ಒಳಗ್ ಹೊರಟೋಗಿತ್ತು. ಈ ಮೂಳೆಗೆ ಏನಿದೆಯೋ ಅದಷ್ಟೇ ಕಾಣಿಸ್ತಾ ಇದ್ವಿ. ಆ ತರ ಆಗ್ಬಿಟ್ಟಿದೆ ಒಂದೇ ವಾರದಲ್ಲಿ. ಈಗ್ಲಾದ್ರೂ ಸಣ್ಣಗಿದ್ದೀನಿ, ಅವಾಗ ಇನ್ನೂ ಒಂಚೂರು ದಪ್ಪಗಿದ್ದೊಳ್ಳೆ ಗುಂಡ್ಗಿದ್ದೆ. ಫುಲ್ ಸ್ಕ್ವೀಸ್ ಆದಾಗ ಏನ್ ಹತ್ತಿ ಹಿಂಜಿ ಬಿಟ್ಟಾಗ ಹೇಗಾಗತ್ತೋ ಆತರ. ಹಂಗಾಗಿ ಕೂತ್ಕೊಂಡ್ರೆ ಈ ಬೆನ್ನು ಮೂಳೆ ಇದೆಯಲ್ಲ, ಈ ಮೂಳೆ ಕೆಳಗಡೆ ಚುಚ್ಕೋತಾ ಇತ್ತು. ಸ್ಪೈನಲ್ ಕಾರ್ಡ್ ಎಂಡ್ ಏನಿದೆ ಅದು ಕೆಳಗೆ ಕೂತ್ಕೊಂಡ್ರೆ ಸೀಟ್ ಹೇಗೂ ಮೂಳೆ ಅಂಟ್ತಾ ಇದ್ದಿದ್ರಿಂದ ಚುಚ್ಕೊಳ್ಳೋದು ನನ್ಗೆ. ಮಲ್ಕೊಳಕ್ ಆಗ್ತಿರ್ಲಿಲ್ಲ, ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ವಿಪರೀತ ಚುಚ್ಚೋದು. ಅದೊಂಥರ ನರಕಬಾರ್. ಈ ಇದರಿಂದ ನಾನು ಹೊರಗ್ ಬರ್ಬೇಕು ಅಂತ ಹೇಳಿ ಪ್ರತಿದಿನ ನಾನು ಆ ಮೆಡಿಟೇಷನ್ ನ ಮಾಡ್ಕೋತಾ ಇದ್ದೆ. ಪಿರಮಿಡ್ ಮಾಸ್ಟರ್, ವೇಣು ಪಿರಮಿಡ್ ಮಾಸ್ಟರ್ ಹೇಳೋರು ಆರೋಗ್ಯಕ್ಕೋಸ್ಕರ ಧ್ಯಾನಮು ಅಂತ ಹೇಳಿ. ಅದನ್ನ ಕೇಳಿಸ್ಕೊಂಡ್ ಮಾಡ್ತಾ ಇದ್ದಾಗ ಕೊನೆಯಲ್ಲಿ ಒಂದು 5 ಮಿನಿಟ್ಸ್ ಅಲ್ಲಿ ಒಂದು ಇದು ಹೇಳೋರು, ಧನ್ವಂತರಿ ಮತ್ತೆ ಅಶ್ವಿನಿ ದೇವತೆಗಳು ಬರ್ತಾರೆ, ಧನ್ವಂತರಿ ನಿಮ್ಮನ್ನ ಕಾಯ್ತಾ ಇದಾರೆ, ನಿಮ್ಮಲ್ಲಿ ನಿಮ್ ಬಾಡಿಲಿ ಎಲ್ಲಿ ನಿಮಗ್ ಪ್ರಾಬ್ಲಮ್ ಇದೆಯೋ ಅದನ್ನ ಅವರು ಇದ್ದಲ್ಲಿ ನಿಮ್ಗೆ ಆಪರೇಟ್ ಮಾಡಿ ಸರಿ ಮಾಡ್ತಾರೆ. ನೋವಾದಾಗ ತಡ್ಕೊಂಡಿರಿ ನೀವು, ಎಷ್ಟೇ ನೋವಾದ್ರೂ ಧ್ಯಾನ ಮುಗಿಯೋವರೆಗೂ ಕಣ್ ಬಿಡ್ಬಾರ್ದು, ಕದಲ್ಬಾರ್ದು, ಕೂತ್ಕೊಂಡಿರ್ಬೇಕು. ಅದನ್ನ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ನಾನೇನ್ ಮಾಡಿದೀನಿ, ಹಿಂಗ್ ಕೂತ್ಕೊಳಕ್ ಆಗಲ್ಲ. ಹಿಂಗ್ ಕೂತ್ರೆ ಹಿಂಗೆ ಯಾಕೆಂದ್ರೆ ಚುಚ್ತಾ ಇರತ್ತಲ್ಲ. ಕದಲ್ತಾ ಇರ್ತದೆ. ಅವ್ರು ಹೇಳ್ತಾ ಇದಾರೆ ಕಣ್ ಬಿಡ್ಬೇಕು ಅನ್ನಿಸ್ತಿದೆ, ಕಣ್ ಬಿಡಕ್ ಆಗ್ತಿಲ್ಲ, ಕಣ್ಣಲ್ಲಿ ನೀರ್ ಬರ್ತಾ ಇದೆ. ವಿಚಿತ್ರ ನರಕ ಅದು ಯಾರಿಗೂ ಬೇಡ ಆ ತರ ನೋವು. ಅಷ್ಟು ನೋವು ಅನ್ಭವಿಸ್ಬಿಟ್ಟಿದೀನಿ. ಕಣ್ಣಲ್ಲಿ ನೀರ್ ಅಂದ್ರೆ ಧ್ಯಾನದಲ್ಲೇ ಇದೀನಿ, ಕಣ್ಣು ಮುಚ್ಕೊಂಡಿದೀನಿ, ಕೈ ಜೋಡಿಸ್ಕೊಂಡಿದೀನಿ, ಕೂತ್ಕೊಳಕ್ ಆಗ್ತಿಲ್ಲ, ಎದ್ದೇಳಕ್ ಆಗ್ತಿಲ್ಲ. ಈ ತರ ನೋವು. ಆ ಧ್ಯಾನ ಮುಗಿದ ನಂತರ ನಮ್ ತಾಯಿ 4:30 5 ಗಂಟೆಗೆ ಕಾಫಿ ತಂದು ಕೊಟ್ರು. ಕಾಫಿ ಕುಡಿದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಆದ್ರೆ ಅವರು 76 ವರ್ಷ ಪಾಪ, ಅವರು ನನ್ನನ್ನು ನೋಡ್ಕೋತಾ ಇದ್ರು. ನನಗ್ ತಂದೆ ಇಲ್ಲ, ತಾಯಿ ಒಬ್ರೆ. ಅವರು ನನ್ನನ್ನು ನೋಡ್ಕೋತಿದ್ರು. ಅವ್ರಿಗೆ ನಾವು ಸೇವೆ ಮಾಡ್ಬೇಕು ಅಂತವ್ರು ನನ್ನನ್ನ ಬಾತ್ರೂಮ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು, ಬಿಸಿನೀರ್ ಕೊಡೋದು, ಕಾಫಿ ಕೊಡೋದು, ನಾನು ಎದ್ದಿದ್ದೀನ ಇಲ್ವಾ ನನಗ್ ಕಾವಲ್ ಕಾಯೋದು, ತುಂಬಾ ನೋಡ್ಕೊಂಡಿದ್ದಾರೆ. ಅಂತವ್ರ ಹತ್ರ ನಾನ್ ಮಾಡಿಸ್ಕೊಂಡಿದೀನಿ ಅಂತ ನನಗೆ ಸಂಕೋಚ ಇವತ್ತು. ಅವ್ರಿಗೇನ್ ನಾನ್ ಮಾಡ್ಬೇಕಾಗಿಲ್ಲ. ತಾಯಿ ಸ್ಥಾನದಲ್ಲಿ ಅವ್ರು ಇದ್ದು ಎಷ್ಟು ಮಾಡಿದಾರೆ, ಈ ವಯಸ್ಸಲ್ಲಿ ಮಾಡಿದಾರಲ್ಲ, ಅದು ಕಷ್ಟ. ಅದಿರ್ಲಿ. ಈ ತರ ಕಾಫಿ ಒಂದ್ ತಂದ್ಕೊಟ್ರು. ಅಮ್ಮ ನನ್ಗೆ ಈ ತರ ಆಯ್ತಮ್ಮ, ಧ್ಯಾನ ಮಾಡ್ಬೇಕಾದ್ರೆ ವಿಪರೀತ ನೋವಾಯ್ತು, ಆದ್ರೆ ಏನೋ ಗೊತ್ತಿಲ್ಲ, ನನ್ಗೆ ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಹೇಳ್ದೆ. ಆವತ್ತು ಹೋಗಿದ್ದು ನೋವು, ಅವತ್ತು ಇಡೀ ದಿನ ಎದ್ದಿದ್ದೀನಿ, ಓಡಾಡಿದೀನಿ, ಹಿಡ್ಕೊಂಡಿದೀನಿ, ನೋವಿಲ್ಲ. ಅಂದ್ರೆ ನಮ್ಮನ್ನ ನಾವು ಗುರುಗಳನ್ನ ಧ್ಯಾನ ಮಾಡಿ ನಾವು ಅವರನ್ನೇ ನಂಬಿ ಮನ್ಸನ್ನ ಸ್ಥಿಮಿತವಾಗಿ ಇಟ್ಕೊಂಡ್ರೆ ನಮಗೆ ಎಂಥ ಆರೋಗ್ಯದ ಸಮಸ್ಯೆನಾದ್ರೂ ತೀರಿಸ್ತಾರೆ ಅನ್ನೋದಕ್ಕೆ ಅದು ದೊಡ್ಡ ಎಕ್ಸಾಂಪಲ್ ಆಯ್ತು. ನನ್ಗೆ ಧ್ಯಾನದಿಂದ ನನಗೆ ಆರೋಗ್ಯ ಸಮಸ್ಯೆಗಳನ್ನ ತೀರ್ಸ್ಕೊತಾ ಇರೋದಕ್ಕೆ ಒಂದೊಂದೇ ಎಕ್ಸಾಂಪಲ್ಸ್.
ಈ ತರ ಇರೋಂತವ್ರು ತುಂಬಾ ಜನ ಇರ್ತಾರೆ. ನಾನ್ ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ ನನ್ನ ಎಕ್ಸಾಂಪಲ್ಸ್ ಎಲ್ಲ. ಯಾಕಂದ್ರೆ ನಾನು ಹಾಗಿದ್ದವಳು. ಆ ಒಂದ್ 5 ದಿವಸ ಧ್ಯಾನ ಮಾಡಿ 5ನೇ ದಿವಸ ನನಗ್ ಆ ತರ ಅನುಭವ ಆಗಿ ಇವತ್ತಿನ ತನಕ ನನ್ಗ ಆ ಪ್ರಾಬ್ಲಮ್ಮೇ ಇಲ್ಲ. ನಾನು ಸಾಯ್ಬೇಕು ಅಂತ ಹೇಳಿ 24 ಗಂಟೆ ಟೈಮ್ ಕೊಟ್ಟಿದ್ದಂತವಳು ಇವತ್ತಿನ ದಿವಸ ನಿಮ್ ಮುಂದೆ ನಾನ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆಲ್ಲನೂ ಧ್ಯಾನನೇ ಕಾರಣ. ಬೇರೆ ಏನೂ ಇಲ್ಲ. ಯಾಕೆಂದ್ರೆ ಮೆಡಿಸನ್ ಸೆಟ್ ಆಗ್ಲಿಲ್ಲ. ಮೆಡಿಸನ್ ಎಷ್ಟು ಮಹಾ ಮಾಡಕ್ ಸಾಧ್ಯ? ಮೆಡಿಸನ್ ನಾವು ಆಕ್ಸಿಜನ್ ಹಾಕೊಂಡ್ ಮಾತ್ರಕ್ಕೆ, ಅದು ಕರೋನಾ ಟೈಮಲ್ಲಿ ಆಕ್ಸಿಜನ್ ಹಾಕೊಂಡ್ ಮಾತ್ರಕ್ಕೆ ಸತ್ತೋರು ಲಾಟ್ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸತ್ತೋದ್ರು. ಆದ್ರೆ ನನ್ನನ್ನ ಏನಕ್ ಬದುಕಿಸಿದ್ರು ಅಂತ ಹೇಳಿದ್ರೆ ಧ್ಯಾನನೇ ಕಾರಣ. ಅದು ಪತ್ರಿಜಿಗೆ ಹೇಳ್ಕೊಟ್ಟಿರೋ ಆನಾಪಾನಸತಿ ಧ್ಯಾನ ನನ್ನನ್ನ ಇವತ್ತಿಗೂ ಕೂಡ ಬದುಕಿಸಿ ನಿಮ್ ಮುಂದೆ ನಿಲ್ಸಿದೆ. ಇದಕ್ಕಿಂತ ದೊಡ್ಡ ವಿಚಾರ ನಾನೇನ್ ಹೇಳ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ಇದು ಒಂದ್ ಅನುಭವ ಆಯ್ತು. ಇದೆಲ್ಲ ಆದ್ಮೇಲೆ ಸಮಸ್ಯೆಗಳು ಎಲ್ರ ಮನೇಲೂ ಇದ್ದಂತೆ ನನಗೆ ನಾವ್ 5 ಜನ ಹೆಣ್ಮಕ್ಳು, ನನಗ್ 4 ಜನ ತಂಗಿರೋದಾದ್ರೆ ಎಲ್ರ ಮನೇಲೂ ಸಮಸ್ಯೆಗಳು. ನನಗ್ ಈ ತರ ಅನುಭವ ಆಯ್ತು, ಧ್ಯಾನದಲ್ಲಿ ನಾನು ಹುಷಾರಾಗಿದ್ದೀನಿ, ನಿಮ್ಗೂ ಧ್ಯಾನದಲ್ಲಿ ಎಲ್ಲಾ ಸಿಗತ್ತೆ, ಧ್ಯಾನ ಮಾಡಿ ಎಲ್ರಿಗೂ ಹೇಳ್ತಿದ್ದೆ. ನನ್ ತಂಗೀರು ಒಬ್ಬೊಬ್ರೆ ಅವ್ರುನು ಇವಳಿಗ್ ಸರಿ ಹೋದ್ರು ನಮ್ ಪ್ರಾಬ್ಲಮ್ಮು ಸಾಲ್ವ್ ಆಗತ್ತೆ ಅಂತ ಹೇಳಿ ಅವರು ಧ್ಯಾನಗಳಾದ್ರು. ಇವತ್ತಿಗೂ ಅವ್ರವ್ರದೇ ಅನುಭವಗಳು ಸಾಕಷ್ಟಿದೆ. ಪತ್ರಿಜಿ ಎಲ್ಲಾರ್ನು ಎಲ್ಲಿದಾರೋ ಎಲ್ಲಾರ್ನು ಕಾಯ್ತಿದ್ದಾರೆ ಅಂತ ಹೇಳಕ್ಕೆ ನನ್ನ ಸಂಸಾರ, ನನ್ನ ಅಕ್ಕ ತಂಗೀರು, ನಾವ್ 5 ಜನ ದೊಡ್ಡ ಎಕ್ಸಾಂಪಲ್. ಎಲ್ರಿಗೂ ನಡೀತಾ ಇದೆ. ಅವ್ರಿಗೆಲ್ಲ ದೊಡ್ಡ ಇದು ಎಕ್ಸ್ಪೀರಿಯನ್ಸಸ್ ಇದೆ. ನನಗೆ ಚಿಕ್ಕ ಪುಟ್ಟ ನನ್ನ ಆರೋಗ್ಯದಲ್ಲಿ ನಾನು ಪ್ರತಿದಿನ ನನ್ನ ಆರೋಗ್ಯನ ಸುಧಾರಿಸ್ಕೊಂತಾ ಇದ್ದೀನಿ. ಈಗ 2 ತಿಂಗಳಿಂದ ಈಚೆಗೆ ಸಂಪೂರ್ಣ ಕೆಲ್ಸಗಳನ್ನ ನಾನ್ ಮನೇಲಿ ಮಾಡ್ಕೊಂಡೆ, ಸುಸ್ತಿಲ್ಲದೆ, ಸುಸ್ತು ಅನ್ಕೊಳ್ಳದೆ. ಬೆಳಗ್ಗೆ 4 ಗಂಟೆಗೆ ಎದ್ರೆ ರಾತ್ರಿ 1 ಗಂಟೆವರೆಗೂ ನಾನು ಎದ್ದಿರ್ತೀನಿ. ಮಧ್ಯಾಹ್ನದಲ್ಲಿ ಮಲಗೋ ಎಚ್ಚರ ಅಭ್ಯಾಸ ಇಲ್ವೇ ಇಲ್ಲ. ಅಂತದ್ದು ಮಧ್ಯೆ ಮಲಗ್ತಾ ಇದ್ದೋಳು ಈಗ ಕಂಪ್ಲೀಟ್ ಆಗಿ ಎದ್ದಿರ್ತೀನಿ. ನಿದ್ದೆ ಕೂಡ ಒಂದೊಂದ್ ದಿನ ಮಾಡಿರಲ್ಲ, ಆದ್ರೆ ಸುಸ್ತಿಲ್ಲ ನಾನು. ಕಾರಣ ಒಂದೇ, ನನಗೆ ಯಾವಾಗ ಟೈಮ್ ಸಿಗತ್ತೋ, ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಕೊಳಕ್ಕೆ ನನಗ್ ಆಗ್ತಾ ಇಲ್ಲ. ಯಾವಾಗ ಟೈಮ್ ಸಿಗತ್ತೋ, ಕೆಲಸ ಮಾಡ್ತಾ ಇದ್ದಾಗ ಸುಸ್ತಾಯ್ತಾ, ಕಣ್ಮುಚ್ಕೊಂಡ್ ಕುತ್ಕೋಬೇಕು ಅನ್ಸುತ್ತಾ, ಟಕ್ ಅಷ್ಟೇ ಆಫ್ ಆಗ್ತೀನಿ. ಒಂದ್ ಅರ್ಧ ಗಂಟೆ ಕುತ್ಕೋತೀನಿ, ಮತ್ತೆ ಎದ್ದೇಳ್ಬೇಕು ಅನ್ಸುತ್ತೆ. ಹಂಗೆ ಕುತ್ಕೊಂಡು 1 ಅವರ್ ಮಾಡೋಣ ಅಂತ ಅನ್ನಕ್ ಆಗಲ್ಲ, ಎದ್ದೇಳ್ತೀನಿ. ಮತ್ತೆ ಅರ್ಧ ದಿವಸ ಆದ್ಮೇಲೆ ಮತ್ತೆ ಮಧ್ಯಾಹ್ನ 2 ಗಂಟೆಲಿ ಏನೋ ಕುತ್ಕೋಬೇಕು ಅನ್ಸುತ್ತೆ, ಕುತ್ಕೋತೀನಿ. ಸಂಜೆ 6ರಿಂದ 7 ಕಂಪಲ್ಸರಿ ಯಾಕೆಂದ್ರೆ ಮನೇಲಿ ಯಾರು ಇರೋದಿಲ್ಲ. ಆದ್ರಿಂದ 6ರಿಂದ 7 ಧ್ಯಾನ ಮಾಡ್ತೀನಿ. ಬೆಳಗಿನ ಜಾವ 3:30ಗೆ ಎಚ್ಚರ ಆಗತ್ತೆ. ಆದ್ರೂ 4 ಗಂಟೆ ನಂತರ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಧ್ಯಾನ ಮಾಡ್ತೀನಿ, ಮತ್ತೆ ಮಲ್ಕೊಂಡ್ ನಿದ್ದೆ ಮಾಡ್ತೀನಿ. ಆದ್ರೆ ಧ್ಯಾನನ ಸ್ಪ್ಲಿಟ್ ಮಾಡಿ ಮಾಡ್ತಾ ಇದೀನಿ ಕಂಟಿನ್ಯೂಸ್ ಆಗಿ. ತುಂಬಾ ಜನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು, 2 ಅವರ್ಸ್ ಮಾಡ್ಬೇಕು, 3 ಅವರ್ಸ್ ಮಾಡ್ಬೇಕು ಅಂತಾರೆ. ನನಗ್ ನಡೀತಾ ಇಲ್ಲ, ಅಂದ್ರೆ ಆಗ್ತಾ ಇಲ್ಲ ಅನ್ನೋದು ಉದ್ದೇಶ ಅಷ್ಟೇ. ಈ ತರ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಪ್ರತಿದಿನ ಒಂದ್ ಸ್ವಲ್ಪ ಸುಸ್ತಾಗಿ ನಾನು ಮೊದ್ಲು, ಈಗ ಸುಮಾರು 10 ವರ್ಷ ಆಯ್ತು. 10 ವರ್ಷದ ಹಿಂದೆ ಈ ಶುಗರ್ ಇಂದಾಗಿ ನನಗೆ ಆಗಿದ್ದು ಇನ್ನೊಂದು ಎಫೆಕ್ಟ್ ಅಂತಂದ್ರೆ ನ್ಯೂರೋ ಪ್ರಾಬ್ಲಮ್ಸ್. ಆಗ್ಲೇ ಹೇಳ್ದಂತೆ ಕಾಲುಗಳಲ್ಲಿ ನರಗಳು ತುಂಬಾ ಪ್ರಾಬ್ಲಮ್ ಕೊಟ್ಟಿದೆ. ಹೆಜ್ಜೆ ಇಡಕ್ ಆಗಲ್ಲ, ಹೆಜ್ಜೆ ಇಟ್ರೆ ಸೂಜಿಲಿ ಚುಚ್ದಂಗ ಆಗತ್ತೆ. ಅಲ್ಲಿ ಚುಚ್ಕೊಂಡ್ರೆ ಇಲ್ಲಿ ಶಾಕ್ ಹೊಡಿಯುತ್ತೆ. ಕಾಲಿಗೆ ಏನೊಂದು ಚಿಕ್ಕ ಮರಳು ಕಾಳು ಸಿಕ್ಕಿದ್ರು ಕೂಡ ತಲೆಗೆ ಶಾಕ್ ಹೊಡಿಯುತ್ತೆ. ಅಂತ ಪ್ರಾಬ್ಲಮ್. ಮನೆಯಲ್ಲಿ ಒಂದಿಷ್ಟು ದೂರ ನಡಿಬೇಕು ಅಂದ್ರು 10 ಹೆಜ್ಜೆ ಹಾಕ್ತಾ ಇದ್ದವಳು. ಅಷ್ಟು ನಾನು ಸಣ್ಣ ಮಕ್ಕಳು ಎದ್ದು ನಡೀತಾರಲ್ಲ, ಆ ಲೆವೆಲ್ ಅಲ್ಲಿ ಇದ್ದವಳು 10 ವರ್ಷದ ಹಿಂದೆ. ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದು ಹೆಲ್ತ್ ಇಶ್ಯೂಸ್ ಅಂತೂ ಸಿಕ್ಕಾಪಟ್ಟೆ ನಾನು. ಅದು ಶುಗರ್ ಇಂದ ಬಂದಿರೋ ಸೈಡ್ ಎಫೆಕ್ಟ್ಸ್. ಡಾಕ್ಟರ್ಸ್ ಹೇಳ್ತಾರೆ ಇದಕ್ಕೆ ಏನು ರಿಸಲ್ಟ್ ಇಲ್ಲ, ಇದೇನು ಮಾಡಕ್ಕಾಗಲ್ಲ, ಇದಿಷ್ಟೇ ನಿಮ್ ಲೈಫ್ ಅಲ್ಲಿ ಇಷ್ಟೇ. ಕಾಣಿಸಲ್ವಾ, ಅಡ್ಜಸ್ಟ್ ಆಗ್ಬಿಡಿ ಮೇಡಮ್. ಓದಕ್ ಆಗಲ್ಲ ಅಂದ್ರೆ ಬಿಡಿ ಮೇಡಮ್, ಬೇರೆದೆಲ್ಲ ಕಾಣಿಸುತ್ತಲ್ಲ. ನಡಿಯಕ್ ಆಗಲ್ಲ ಅಂತಂದ್ರೆ ಮನೇಲಿ ಕೆಲಸ ಮಾಡೋರು ಇದಾರಲ್ಲ ಮೇಡಮ್, ನಡೀದೇ ಇದ್ರೆ ಏನಾಗತ್ತೆ? ಒಂದು ಹೆಣ್ಣಾಗಿ ಮನೇಲಿ ಕೆಲ್ಸಗಳು ಮಾಡ್ಕೊಂಡು, ಅಡಿಗೆ ತಿಂಡಿ ಮಾಡ್ಕೊಂಡು ಮಕ್ಳಿಗಾದ್ರೂ ಕೊಡ್ಬೇಕಲ್ಲ. ಗಂಡ ಮಕ್ಳು ಹೊರಗಡೆಯಿಂದ ಬಂದ್ರೆ ಅವ್ರಿಗೊಂದು ತುತ್ತು ಅಡಿಗೆ ಮಾಡಿ ಬಡಿಸೋ ಅಂತದಾದ್ರು ನಮ್ದು ರೆಗ್ಯುಲರ್ ಇದಿರತ್ತೆ. ಅದಕ್ಕೆ ಅವಕಾಶ ಇಲ್ದೆ ಅವ್ರ ಹತ್ರ ಮಾಡಿಸ್ಕೊಂಡು ಎಷ್ಟು ವರ್ಷ ಬದುಕಕ್ಕಾಗತ್ತೆ? ತುಂಬಾ ಕಷ್ಟ ಅದು. ಒಂದ್ ವಯಸ್ಸಾದ್ಮೇಲೆ ಅಂತಂದ್ರೆ ಏನೋ ವಯಸ್ಸಾಗೋಗಿದೆ ಹೋಗ್ಲಪ್ಪ ಅನ್ಬೋದು.
ನನಗೆ 42 ವರ್ಷದಿಂದನೂ ನನಗೆ ಹೆಜ್ಜೆ ಇಡಕ್ಕಾಗಲ್ಲ, ನಡಿಯಕ್ಕಾಗಲ್ಲ. ಆದ್ರೆ ಮನೇಲಿ ಕೂತ್ಕೊಂಡು ತಿಂತಾ ಇದ್ದೀನಿ 3 ಹೊತ್ತು ಅಂತಂದ್ರೆ ತುಂಬಾ ಕಷ್ಟ. ಇದನ್ನೆಲ್ಲಾನು ಬಿಡಿಸ್ಕೊಂಡು ದಿನೇ ದಿನೇ ನಾನು ಧ್ಯಾನದಲ್ಲೇ ಹೋಗ್ತಾ ಇರೋದ್ರಿಂದ ನನಗೆ ಇವತ್ತಿನ ದಿವಸ ನಾನು ಎಷ್ಟು ದೂರ ನಡೆದ್ರು ನನಗ್ ತೊಂದ್ರೆ ಇಲ್ಲ. ಚಪ್ಲಿ ಇಲ್ದೆ ನಡೀತೀನಿ. ಮೊನ್ನೆ ಟೆರೆಸ್ ಗಾರ್ಡನ್ ಮಾಡ್ತಾ ಇದೀನಿ ಮೇಲ್ಗಡೆ. 3 ದಿವಸ ಕಂಟಿನ್ಯೂಸ್ ಆಗಿ ಟೆರೆಸ್ ಗಾರ್ಡನ್ ಅಲ್ಲಿ ಕಂಪ್ಲೀಟ್ ರೀಪಾಟಿಂಗ್ ಮಾಡಿ ಎಲ್ಲ ಮಾಡಿದೀನಿ. ಸುಸ್ತಾಗ್ಲಿಲ್ಲ ನನ್ಗೆ. ನನಗ್ ಆಗ್ಲಿಲ್ಲ ಅಂತ ಹೇಳ್ಕೊಳಕ್ಕೆ ನನಗ್ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಒಂದೊಂದ್ ಹೆಜ್ಜೆ ಇಟ್ಟಾಗ್ಲೂನು ಎಳೆ ಮಗು ನಡೆದಾಗ ಕ್ಲಾಪ್ ಹೊಡ್ಕೊಂಡೆ ನಡೀತಾ ಇದೆ ಮಗು ಅಂತ ಹೇಳಿ ಎಷ್ಟು ಖುಷಿ ಪಡ್ತೀವಿ. ಆ ಖುಷಿ ನನ್ನಲ್ಲಿ ಇವತ್ತು ಪಾಟಿಂಗ್ ಮಾಡ್ಬಿಟ್ಟು ಬಂದೆ ರೀ. ಇವತ್ತು 2 ಆ ಕಡೆ ಈ ಕಡೆ ಹಿಡ್ಕೊಳ್ದೆ ಬ್ಯಾಗ್ ಹಿಡ್ಕೊಂಡ್ ಮೆಟ್ಲ್ ಹತ್ಬಿಟ್ಟಿದೀನ್ರಿ. ಅದು ಖುಷಿ. ಮಕ್ಳದ್ರ ಬಂದ್ ಹೇಳ್ಕೊತೀನ್ಲೋ. ಇವತ್ತಿನ ದಿವಸ ನಾನು ಪಾಟ್ ಎಲ್ಲಾನು ಎಷ್ಟು ಒಂದು 20 ಪಾಟ್ಗೆ ಮಣ್ಣು ಹಾಕ್ಬಿಟ್ಟು ಪಾಟಿಂಗ್ ಮಾಡಿ ನೀರ್ ಹಾಕ್ಬಿಟ್ಟು ಬಂದಿದೀನಿ ಕಣೋ, ಕಾಲ್ ನೋವಿಲ್ಲ. ಕ್ಲಾಪ್. ಈ ತರ ಪ್ರತಿ ಒಂದು ಹೆಜ್ಜೆಗೂನು ಮಕ್ಳ ಹತ್ರ ಹೇಳ್ಕೊಳೋದು, ಯಜಮಾನ್ರ ಹತ್ರ ಹೇಳ್ಕೊಳೋದು, ತಂಗಿರಿಗೆ ಫೋನ್ ಮಾಡೋದು, ಅಮ್ಮ ನಾನ್ ಖುಷಿಯಾಗಿದ್ದೀನಿ, ಇವತ್ ಕೆಲಸ ಮಾಡಿದ್ದೀನಿ, ಅಮ್ಮ ಇವತ್ ನಿಂತ್ಕೊಂಡೆ ಅಡಿಗೆ ಮಾಡಿದ್ವಿ, ಅಮ್ಮ ಇವತ್ ಪಾತ್ರೆ ತೊಳೆದಿದ್ವಿ, ನಮ್ಮಮ್ಮ ಇವತ್ ಇನ್ನೇನೇ ಮಾಡ್ದೆ ಅಂತ ಫೋನ್ ಮಾಡ್ದಾಗೆಲ್ಲ ಕೇಳ್ತಾರೆ. ಏನೇ ಮಾಡ್ದೆ ಇವತ್ತು, ಏನ್ ಅನುಭವ ಆಯ್ತಮ್ಮ, ಏನ್ ಮಾಡ್ಕೊಂಡೆ? ಆ ತರ ಧ್ಯಾನದಿಂದ ಆಗದೆ ಇರೋಂಥದ್ದೇ ಇಲ್ಲ. ನನ್ನ ಜೀವನ ದೊಡ್ಡ ಎಕ್ಸಾಂಪಲ್. ಧ್ಯಾನದಿಂದ ಆಗದೆ ಇರೋಂಥದ್ದಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಯಾರು ಧ್ಯಾನ ಮಾಡೋದಿಲ್ಲ. ಅವ್ರವ್ರದೇ ಆದ ಭಾವನೆಗಳು. ನಾನು ಅದಕ್ಕೆ ಅಡ್ಡಿ ಮಾಡಲ್ಲ. ಆದ್ರೆ ನಾನು ಮಾಡ್ತೀನಿ ಅಂತ ಅಂದಾಗ ನನಗೆ ಯಾರು ಅಡ್ಡಿ ಪಡಿಸ್ತಾ ಇಲ್ಲ. ನೀನೇನಾದ್ರೂ ಮಾಡು, ನನ್ಗೆ ಫುಲ್ ಫ್ರೀಡಮ್. ಯಾವ ಹೊತ್ತಲ್ಲಾದ್ರೂ ಕೂತ್ಕೋ, ಯಾವ ಹೊತ್ತಲ್ಲಾದ್ರೂ ಧ್ಯಾನ ಮಾಡು, ಈ ತರ ಎಲ್ಲ. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು. ಒಂದ್ಸತಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಅವಾಗ ನನಗೆ ಇದು ಸ್ಪ್ಲಿಟ್ ಆಗ್ತಾ ಇರತ್ತೆ. ಯಾಕೆಂದ್ರೆ ಏನೋ ಸಮಸ್ಯೆ, ಮನೇಲಿ ಏನೋ ಸಮಸ್ಯೆ ಬರುತ್ತೆ, ಬಿಟ್ಟು ಹೋಗಿರತ್ತೆ, 1 ವಾರ 15 ದಿವಸ ಮಾಡಿರಲ್ಲ, ಮತ್ತೆ ಕೂತ್ಕೋತೀನಿ, ಮೈಂಡ್ ಸೆಟ್ ಮಾಡ್ಕೋತೀನಿ, ಕೂತ್ಕೋತೀನಿ, ಮಾಡ್ತೀನಿ, ಈ ತರ ಮಾಡ್ತಾ ಇದ್ದಾಗ ಕಂಟಿನ್ಯೂಸ್ ಆಗಿ ಒಂದು 15 ದಿವಸ ಮಾಡಿದ್ದೆ ಅಂತ ಕಾಣಿಸುತ್ತೆ. ಆ 15 ದಿವಸದಲ್ಲಿ ಒಂದೇ ಟೈಮಲ್ಲಿ ಮಾಡ್ತಿದ್ದೆ. ಅದೊಂದು ನನಗೆ ಅವತ್ತು ಆ ಟೈಮಲ್ಲಿ ಏನೋ ಚಾನ್ಸ್ ಸಿಕ್ಕಿತ್ತು, ಮಾಡ್ತಾ ಇದ್ದೆ. ಈ ತರ ಮಾಡಿದಾಗ ನನಗೇನಾಯ್ತು, ಒಂದು ಎಕ್ಸಾಂಪಲ್, ನನ್ ಕಾಲ್ ನೋವುಗಳು ಹೇಳದ್ನಲ್ಲ, ಈ ಕಾಲ್ ನೋವುಗಳಿಗೆ ನನಗೆ ಅವತ್ತಿನ ದಿವಸ ಬಿಡುಗಡೆ ಸಿಕ್ಕಿತ್ತು. ಈಗ ಸುಮಾರು ಒಂದು 6 ವರ್ಷ ಆಯ್ತು ಅನ್ಕೊಳ್ಳಿ. 4 ವರ್ಷ ಇಲ್ಲ ಆಯ್ತು, ಅದ್ರ ಹಿಂದೆ 2 ವರ್ಷ, 1.5 ವರ್ಷ. ಈಗ 5 ವರ್ಷ 6 ವರ್ಷ ಆಗಿರ್ಬೋದು ಹತ್ತತ್ರ. ನಾನು ಧ್ಯಾನದಲ್ಲಿ ಕೂತ್ಕೊಂಡಿದ್ದಾಗ ಒಂದು ಅರ್ಧ ಗಂಟೆ ಮೈಂಡ್ ಸೆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಎಲ್ಲೋ ಹೋಗ್ತಾ ಇರೋ ಅನುಭವ. ಎಲ್ಲೋ ಹೋಗ್ತಾ ಇದ್ದೀನಿ ಅಂತ. ಕತ್ಲಲ್ಲಿ ಹೋಗ್ತಾ ಇದ್ದೀನಿ. ಕತ್ಲಲ್ಲಿ ಹೋಗ್ತಾ ಇದ್ರೆ ಯಾವ್ದೋ ಪಾಳು ಬಿದ್ದ ಮನೆ, ಹಾಳಾಗಿದ್ದ ಮನೆ, ಪಾಳು ಬಿದ್ದ ಮನೆಗಳು, ಹಳೇದ್ ಕಾಲದ್ದು ನೋಡ್ತೀವಲ್ಲ, ಆ ತರ ಮನೆ ಒಳಗೆ ಯಾವ್ದೋ ಒಂದು ಕಿಟಕಿ ಓಪನ್ ಇದೆ. ಬಾಗಿಲು ಕೂಡ ಅಲ್ಲ, ಕಿಟಕಿ ಓಪನ್ ಇದೆ. ಕಿಟಕಿನ ಜಂಪ್ ಮಾಡ್ಕೊಂಡು ಒಳಗ್ ಹೋದ್ರೆ ಅಲ್ಲಿ ಮುಂದ್ಗಡೆ ಹಳೇ ಕಾಲದ್ದು ಜಗ್ಲಿ ಮನೆಗಳು ನೋಡಿದಿರಾ? ಹಳ್ಳಿ ಕಡೆ ಎಲ್ಲಾನು ಜಗ್ಲಿ ಮನೆಗಳು ಇರುತ್ತಲ್ಲ, ಆ ತರ 2 ಕಂಬ ಇದೆ, ಮುಂದ್ಗಡೆ ಬಾಗ್ಲು ಹಾಕಿದೆ, ಮುಂದೆ 2 ಜಗ್ಲಿ ಇದೆ. ಅಲ್ಲಿ ಒಬ್ಬ ಬ್ರಾಹ್ಮಣ ಕಾಣಿಸ್ತಾ ಇದ್ದಾನೆ ನಿಮ್ಗೆ. ಒಬ್ಬ ಬ್ರಾಹ್ಮಣ ಕಚ್ಚೆ ಹಾಕೊಂಡಿದ್ದಾರೆ. ಹಳೆ ಇದು ಮಡಿಪಂಚೆಗಳು ಉಟ್ಕೋತಾರಲ್ಲ, ಆ ತರ ಆ ಮಂಡಿಯಿಂದ ಮೇಲಕ್ಕೆ ಒಂದು ಕಚ್ಚೆ ಹಾಕೊಂಡು ಕಾಲ್ ಚಾಚ್ಕೊಂಡು ಮಲಗ್ಬಿಟ್ಟಿದ್ದಾರೆ. ಸಾರಿ, ಮಲಗಿರೋದು ಕಾಣಿಸ್ತಾ ಇದೆ. ನಾನೇನ್ ಮಾಡ್ದೆ, ಹೋದೋಳು, ನಮ್ಮನೆ ಮುಂದೆ ಯಾಕಪ್ಪ ನೀನ್ ಮಲಗಿದ್ಯಾ? ನೀನ್ ನಮ್ಮನೆ ಮುಂದೆ ಯಾಕೆ ಮಲಗಿದ್ಯಾ? ಎಲ್ರ ಮನೆ ಜಗ್ಲಿ ಮುಂದೆ ಮಲಗಬಾರ್ದಲ್ವಾ, ನೀನ್ ಯಾಕೆ ಮಲಗಕ್ ಬಂದೆ ಅಂತ ಕೇಳಿದ್ರೆ ಪಾಪ ಮಲಗಿದ್ದವನು ಕಾಲು ಎಳ್ಕೊಂಡು ಒದ್ದಾಡ್ಕೊಂಡು ಎದ್ದು ಕೂತ್ಕೊಂಡ. ಪಾಪ ನೋವು ಅನ್ಭವಿಸ್ತಿದ್ದಾನೆ ಅಂತ ಕಾಣಿಸುತ್ತೆ. ಕಾಲಗಳಲ್ಲಿ ಶಕ್ತಿ ಇದ್ದಂಗೆ ಇರ್ಲಿಲ್ಲ, ನೋವು ಅನ್ಭವಿಸ್ತಾ ಇದ್ದಾನೆ. ಅದನ್ನ ಕೂತ್ಕೊಂಡ್ರು ಮನುಷ್ಯರವ್ರು. ಆ ತರ ಕೂತ್ಕೊಂಡಾಗ ಏನಾಯ್ತು, ನನಗೆ ಧ್ಯಾನ ಹೊರಟೋಯ್ತು. ಅಂದ್ರೆ ಧ್ಯಾನದಿಂದ ಹೊರಗ್ ಬಂದು, ಅಯ್ಯೋ ನಾನ್ ತಪ್ಪು ಮಾಡ್ಬಿಟ್ನಲ್ಲ, ಆ ಮನುಷ್ಯ ಕೂತಿದ್ದವ್ರು ನಾನ್ ಯಾಕೆ ಬೈಬೇಕಾಗಿತ್ತು, ಇದು ಮನ್ಸಲ್ಲಿ ಕೊರಿತಾ ಇದೆ. ಒದ್ದಾಡ್ತಾ ಇದ್ದವ್ರಿಗೆ ಒಂದು ಸಾಂತ್ವನನಾದ್ರೂ ಹೇಳ್ಬೇಕು, ಇಲ್ಲ ನೀರ್ ಬೇಕಾ ಔಷಧಿನಾದ್ರೂ ಕೇಳ್ಬೇಕು. ಅದನ್ ಬಿಟ್ಬಿಟ್ಟು ಗದ್ರ ಬಿಟ್ನಲ್ಲ ಬ್ರಾಹ್ಮಣ, ವಯಸ್ಸಾದವ್ರು ಬೇರೆ, ನಾನು ಯಾಕೆ ಹಿಂಗ್ ಮಾಡ್ದೆ ಅಂತ ರಾತ್ರಿ ಎಲ್ಲಾ ಕೊರಗ್ಬಿಟ್ಟೆ. ಅವಾಗ ನಾನು ನಮ್ಮ ಮನೆಯವರು ಇಬ್ರೇ ಇದ್ದಿದ್ದು. ಮಕ್ಳಿಬ್ರು ಬೆಂಗಳೂರಲ್ಲಿ ಓದ್ತಾ ಇದ್ರು. ಹಾಗೆ ಏನಾಯ್ತು, ನಮ್ಮನೆಯವ್ರ ಹತ್ರ ಹೇಳ್ದೆ, ಅಯ್ಯೋ ಬಿಡು ನಿಂದು ಇದ್ದಿದ್ದೆ ಅಂತಂದ್ರು. ಅವ್ರು ಸುಮ್ನೆ ಮಲ್ಕೊಂಡು,
ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಮತ್ತೆ ಮಾರನೇ ದಿವಸ ಬೆಳಗಿಂದ ಸಂಜೆ ತನಕ ಕೊರಗ್ತಾ ಇದ್ದೀನಿ ಹೊರತು ಧ್ಯಾನದಲ್ಲಿ ಕೂತ್ಕೋಬೇಕು ಅಂತಾನೂ ಅನ್ಸಿರ್ಲಿಲ್ಲ. ಮತ್ತೆ ಸಾಯಂಕಾಲ ಏನಾಯ್ತು, ನಮ್ಮನೆಯವ್ರು ವಾಕಿಂಗ್ ಹೋದ್ರು, ಇನ್ಯಾರೂ ಇಲ್ಲ. ನನ್ ಪಾಡಗ್ ನಾನ್ ಕೂತ್ಕೊಂಡ್ರೆ ಮತ್ತೆ ಅದೇ ಮನೆ, ಅದೇ ಜಗ್ಲಿ, ಆ ಜಗ್ಲಿ ಮೇಲೆ ಆ ತಾತ ಮಲಗಿದ್ದಾರೆ. ನಾನು ಮನ್ಸಲ್ಲಿ ಬೆಳಗ್ಗಿಂದ ರಾತ್ರಿಯಿಂದ ಕೊರಗ್ತಿದ್ನಲ್ಲ, ಅಯ್ಯೋ ನಿಮ್ಮನ್ ಗದರ್ಬಿಟ್ಟೆ, ನನ್ನನ್ ಕ್ಷಮಿಸಿ, ನನ್ನನ್ನ ಕ್ಷಮಿಸ್ಬಿಡಿ, ನಿಮ್ಮನ್ ಗದರ್ಬಾರ್ದಾಗಿತ್ತು ನಾನ್ ಯಾಕೆ ಗದರ್ಕೊಂಡೆ ಅಂತ ಗೊತ್ತಿಲ್ಲ. ನಿಮಗ್ ಕಾಲ್ ನೋವಾಗ್ತಿದೆ ಅಂತ ನನಗ್ ಕಾಣಿಸ್ತಾ ಇದೆ. ನಿಮ್ಗೆ ನೀರೇನಾದ್ರೂ ಬೇಕಿತ್ತಾ? ಎಣ್ಣೆ ಏನಾದ್ರೂ ತಂದ್ಕೊಡ್ಲಾ? ನೋವ್ಗೆ ಏನಾದ್ರೂ ಎಣ್ಣೆ ತಂದ್ಕೊಡ್ಲಾ? ಔಷಧಿ ಬೇಕಾ? ನಿಮ್ಗೆ ಏನ್ ಬೇಕಿದ್ರು ನನಗ್ ಹೇಳಿ, ನಾನ್ ಮಾಡ್ತೀನಿ ಅಂತ ಪಾಪ ಬೇಡ್ಕೊಂಡು ಕೇಳ್ಕೊಂಡೆ ನಾನು. ಯಾಕೆಂದ್ರೆ ನಾನ್ ತಪ್ಪು ಮಾಡಿದ್ದು ಗದ್ರ ಬಿಟ್ಟಿದ್ನಲ್ಲ, ಆ ಒಂಥರ ಇನ್ಫೀರಿಯಾರಿಟಿ ಇರತ್ತಲ್ಲ, ಅದ್ ಮಾರನೇ ದಿವಸ ನಾನ್ ಮತ್ತೆ ಅದೇ ಧ್ಯಾನದಲ್ಲಿ ಅವರೇ ಕಾಣಿಸ್ಕೊಂಡಾಗ ನಾನು ಕೇಳ್ಕೊಂಡೆ, ನಂದು ತಪ್ಪಾಯ್ತು, ನಿಮಗ್ ಕಾಲ್ ನೋವು ಅಂತ ಕಾಣಿಸತ್ತೆ, ನನ್ನಿಂದ ನಿಮ್ಗೆ ಏನಾದ್ರೂ ಸಹಾಯ ಬೇಕಿದ್ರೆ ಹೇಳಿ, ಇಲ್ಲ ಬನ್ರಿ ಒಳಗಡೆ ಮಲ್ಕೊಂಡಿರಂತೆ, ನಮ್ದೇ ಮನೆ ಅಲ್ವಾ, ಇಲ್ಲಿ ಜಗ್ಲಿಲ್ ಯಾಕೆ, ಒಳಗ್ ಬಂದ್ ಮಲ್ಕೊಳ್ಳಿ ಅಂದೆ. ಇದು ನನ್ಗೆ ಸ್ಪಷ್ಟವಾಗಿ ಈಗ ನನ್ನ ಕಣ್ಮುಂದೆ ನಡೀತಾ ಇರೋ ತರ ಅನ್ನಿಸ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಅವತ್ತು ನಡೆದಿದ್ದು ಈಗ್ಲೂ ನನ್ ಕಣ್ಮುಂದೆ ಆ ದೃಶ್ಯ ಕಾಣಿಸ್ತಾ ಇದೆ. ಆತರ ಆಗಿದ್ದಕ್ಕೆ ಆ ಬ್ರಾಹ್ಮಣರು ಏನ್ ಮಾಡಿದ್ರು, ಎದ್ದು ಕೂತ್ಕೊಂಡು ಜಸ್ಟ್ ಒಂದು ಸ್ಮೈಲ್ ಮಾಡಿದ್ರು. ಆ ಸ್ಮೈಲ್ ಅಲ್ಲಿ ಅದೆಷ್ಟು ಅರ್ಥ ಇದೆ ಅಂತಂದ್ರೆ ಅಬ್ಬಾ ಅನ್ಸತ್ತೆ. ಸ್ಮೈಲ್ ಮಾಡಿ ಕೈ ಹಿಂಗಿಂಗ್ ಅಂದ್ಬಿಟ್ಟು ಎದ್ದು ಹೊರಟೇ ಬಿಟ್ರು, ಜಗ್ಲಿಯಿಂದ ಹೊರಟ್ಬಿಟ್ರು. ಆವತ್ತು ಅವ್ರು ಹೋದವರು, ಅವ್ರಿಗೆ ಏನ್ ನೋವಾಗಿತ್ತೋ ನನ್ನನ್ನು ಕ್ಷಮಿಸಿದ್ದಾರೆ ಅಂತ ನನಗ್ ಗೊತ್ತಾಯ್ತು. ಆವತ್ತಿಂದ ನನಗೆ ಕಾಲ್ ಚುಚ್ಚಿ ಶಾಕ್ ಹೊಡಿತಿತ್ತಲ್ಲ, ಅದು ಹೊರಟೋಯ್ತು. ಕಾಲ್ ಚುಚ್ಚಿ ಶಾಕ್ ಹೊಡಿತಿತ್ತು ನನ್ಗೆ, ಹೆಜ್ಜೆ ಇಡಕ್ ಆಗದೆ ಇರೋಂತ ಪರಿಸ್ಥಿತಿಲಿ ಇದ್ದೋಳು, ಶಾಕ್ ಹೊಡಿಯೋದು ಕಡಿಮೆ ಆಯ್ತು, ನೋವುಗಳು ಕಡಿಮೆ ಆಯ್ತು. ನಾನ್ ನಡಿಯಕ್ ಸ್ಟಾರ್ಟ್ ಮಾಡದೆ ಅಂತಂದ್ರೆ, ಒಂದು 10 ಹೆಜ್ಜೆ ಇಟ್ರೆ ಆಗ್ತಾ ಇಲ್ದೇ ಇದ್ದವಳು ಒಂದ್ ಅರ್ಧ ಕಿಲೋಮೀಟರ್ ನಡೀತಿದ್ದೆ. ನಿಧಾನಕ್ಕೆ ಅಂದ್ರೆ ತೀರಾ ನಿಧಾನಕ್ಕೆ. ಒಂದ್ 60, 70, 80 ವರ್ಷದವ್ರು, ಕೈಲಾಗದೆ ಇರೋರು ಕೋಲ್ ಹಿಡ್ಕೊಂಡು ನಡೀತಾರಲ್ಲ, ಆ ಲೆವೆಲ್ ಅಲ್ಲಿ ನಡೀತಿದ್ದೆ ನಾನು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೀತಾ ಇದ್ದು. ಅಷ್ಟಾದ್ರೂ ನಡೀತಿದ್ದೀನಲ್ಲ, ಕ್ಲಾಪ್ ಮಾಡ್ಕೊಳ್ಳೋದು, ರೀ ನಾನ್ ಇವತ್ತು ಅಷ್ಟ್ ದೂರ ನಡ್ಕೊಂಡು ಹೋಗ್ ಬಂದೆ ರೀ ಅಂದ್ರೆ. ಕ್ಷಮಾಪಣೆ ಕೇಳಿದ್ರೆ ನಮ್ಮ ಸಮಸ್ಯೆಗಳಿಗೆ ಎಂತ ಸಮಸ್ಯೆ ಇದ್ರೂನು ಆ ಸಮಸ್ಯೆಗೆ ಸಂಬಂಧಪಟ್ಟವ್ರನ್ನ ನೆನೆಸ್ಕೊಂಡು ನಾವು ಕ್ಷಮಿಸ್ಬಿಡ್ರಿ ಅಂತ ಕೇಳಿದ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅಪ್ಪಾಜಿ ಹೇಳ್ತಾ ಇದ್ರು. ಅದು ನನ್ ಜೀವನದಲ್ಲಿ ನಡೀತು. ಈ ಕ್ಷಮಾಪಣೆ ಆವತ್ತಿಂದ ನಾನು, ಯಾಕೆಂದ್ರೆ ನನಗೆ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಿರಿಂದ ಸ್ವಲ್ಪ ಕೋಪ ಜಾಸ್ತಿ ಆಗಿತ್ತು. ನ್ಯಾಚುರಲ್ ಆಗೇ ಆಗತ್ತೆ, ಎಲ್ರಿಗೂ ಆಗತ್ತೆ, ನನಗೂ ಆಗಿತ್ತು. ವಿಪರೀತ ಕೋಪ ಬರುತ್ತೆ. ಈ ಕೋಪದಿಂದ ತುಂಬಾ ಜನಕ್ಕೆ ನೋವುಗಳಾಗಿರುತ್ತೆ, ಮನ್ಸಲ್ಲಿ ನೋವುಗಳು. ಒಂದು ಒಳ್ಳೆ ಮಾತಾಡಿದ್ರೆ ಒಳ್ಳೇದ್ ಕೂತ್ಕೊಳತ್ತೆ, ಕೆಟ್ಟಾಗ್ ಮಾತಾಡಿದ್ರೆ ಯಾರಿಗಾದ್ರೂ ನೋವಾಗತ್ತೆ, ಅದು ನ್ಯಾಚುರಲ್ ಆಗುತ್ತೆ. ನಾನು ಅವತ್ತಿಂದ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ನನ್ ತಂದೆ ತಾಯಿ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ ಚಿಕ್ಕಪ್ಪ ಚಿಕ್ಕಮ್ಮ, ನನ್ ಗಂಡ, ಮಕ್ಕಳು, ನಮ್ಮತ್ತೆ, ನಮ್ ಬಾವನೂರು, ನಮ್ಮ ವಾರ್ಗಿತಿ, ಎಲ್ರ ಮೇಲೂ ಎಗರಾಡ್ತಿದ್ನಲ್ಲ ನಾನು ಕೋಪಕ್ಕೆ. ಪ್ರತಿಯೊಬ್ಬರನ್ನು ಧ್ಯಾನದಲ್ಲಿ ಕುತ್ಕೊಳ್ಳೋದು, ನಾನು ತಪ್ಪು ಮಾತಾಡಿದೀನಿ, ನನ್ನನ್ ಕ್ಷಮಿಸ್ರಿ, ನಾನ್ ತಪ್ಪು ಮಾತಾಡಿದೀನಿ, ನನ್ನನ್ ಕ್ಷಮಿಸ್ರಿ. ಯಾಕೆಂದ್ರೆ ಎದುರಿಗೆ ಹೋಗಿ ಹೇಳ್ಕೊಳಕ್ಕೆ ನಮ್ಗೆ ಈಗೋ ಬರುತ್ತಲ್ಲ, ಸಿಕ್ಕಾಪಟ್ಟೆ ಈಗೋ ಇರುತ್ತೆ ನಮ್ಮಲ್ಲಿ. ಅದ್ರಲ್ಲೂ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳಬಹುದು, ಈಗೋ ಇರುತ್ತೆ. ಇದನ್ನ ಹೋಗಿ ಪ್ರತಿಯೊಬ್ಬರಿಗೂ ಕ್ಷಮಾಪಣೆ ಕೇಳ್ತೀನಿ. ನಾನ್ ತಪ್ಪು ಮಾಡಿದೀನಿ, ನಾನು ನಿಮ್ಮನ್ನ ಬೈದಿದ್ದೀನಿ, ನನ್ ಪರಿಸ್ಥಿತಿಗೆ ನಾನ್ ಬೈದಿದ್ದೀನಿ, ಆದ್ರೆ ನೀವು ನನಗ್ ಒಳ್ಳೇದಾಗ್ಲಿ ಅಂತ ಮಾತಾಡಿದ್ರು ನಿಮಗ್ ಹರ್ಟ್ ಆಗೋ ತರ ನಾನ್ ಮಾಡಿದೀನಿ, ನನ್ನನ್ ಕ್ಷಮಿಸ್ಬಿಡು. ಪ್ರತಿಯೊಬ್ಬರಿಗೂ ಹೆಸರು ಹೇಳಿ ಕ್ಷಮಿಸಿ ಅಂತ ಕೇಳಿದ್ವಿ. ಆ ಕ್ಷಮಾಪಣೆ ಕೇಳ್ಕೊಂಡಿದ್ದಕ್ಕೆ ನನ್ನ ಸಂಬಂಧಗಳೆಲ್ಲ ಸರಿ ಹೋಗ್ತಾ ಬಂತು. ನನ್ನನ್ನ ಕೋಪ ಮಾಡ್ಕೋತಾ ಇದ್ದವ್ರು, ನನ್ನನ್ನ ನೋಡಿದ್ರೆ ಮಾತಾಡದೆ ಇದ್ದವ್ರು ದೂರ ಹೋಗಿದ್ದಾರೆ. ಯಾಕೆಂದ್ರೆ ಹತ್ರ ಮುಖ ನೋಡ್ದಾಗ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಆದ್ರೆ ಅವ್ರ ಮನ್ಸಲ್ಲಿ ಒಂದು ಕೂತ್ಕೊಳ್ಳುತ್ತಲ್ಲ ಒಂದು ಭಾವನೆ ಅನ್ನೋದು, ಅದೆಲ್ಲ ಬಿಟ್ಟೋಗಿತ್ತು. ನನ್ನ ಹತ್ರ ಇವತ್ತಿನ ದಿನ ಎಲ್ರು ಬರ್ತಾರೆ, ಎಲ್ರು ಖುಷಿಯಾಗಿ ಮಾತಾಡ್ತಾರೆ, ಅವ್ರ ಸಮಸ್ಯೆಗಳು ಹೇಳ್ಕೊತಾರೆ. ನನ್ ಕೈಲಾಗಿ ಮಾತಿನ ಸಹಾಯ ನಾನ್ ಮಾಡ್ತೀನಿ.
ಎಲ್ರೂ ಖುಷಿಯಾಗಿದ್ದಾರೆ. ನನ್ ಸುತ್ತ ಸರೌಂಡಿಂಗ್ಸ್ ಎಲ್ಲ ಖುಷಿಯಾಗಿ ನಾನು ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ಕಾರಣ ಕ್ಷಮಾಪಣೆ ಕೇಳ್ಕೊಳ್ಳೋದು ಒಂದೇ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಹೋಗಿ ಯಾರನ್ನು ಕೇಳಕ್ಕಾಗಲ್ಲ. ನಾವು ಅದು ಒಂದ್ ಕಾಲ ಇತ್ತೇನೋ, ಈಗ ನಾವು ಕಲಿಗಾಲದಲ್ಲಿರುವಂತವ್ರು. ನಮಗೆ ಈಗೋ ಜಾಸ್ತಿ. ಹುಟ್ಟಿದ ಮಕ್ಕಳಿಂದಾನೇ ಇರೋಂಥದ್ದು ಈಗೋ. ಆ ಈಗೋ ಇರೋದ್ರಿಂದ ಎದುರಿಗಿರೋರ್ಗೆ ನಾವು ಕ್ಷಮಾಪಣೆ ಖಂಡಿತ ಕೇಳಲ್ಲ. ಖಂಡಿತವಾಗ್ಲೂ ಕೇಳಲ್ಲ. ಅದು ಯಾರೋ ಮಹಾತ್ಮರು ಇರ್ಬೋದೇನೋ ಹೊರತು ನಮ್ಮಂತವ್ರ ಜೀವನ ಮಾಡೋರಂತೂ ಕೇಳಲ್ಲ ಸಂಸಾರದಲ್ಲಿರೋ. ಆದ್ರೆ ಕ್ಷಮಾಪಣೆ ಕೇಳ್ಕೊಳಕ್ಕೆ ಅಪ್ಪಾಜಿ ಕೊಟ್ಟಿರೋ ವ್ಯವಸ್ಥೆ ಏನು? ನೀನ್ ಕಣ್ ಮುಚ್ಕೊಂಡ್ ಕೂತ್ಕೋ, ಅವ್ರ ಹೆಸರು ಕರಿ, ಅವ್ರ ಕ್ಷಮಾಪಣೆ ಕೇಳು. ನೀನ್ ಕಣ್ ಮುಚ್ಕೊಂಡ್ ಕೂತ್ಕೋ, ನೀನ್ ಯಾರ್ ಹರ್ಟ್ ಮಾಡಿದ್ಯಾ ಅವ್ರನ್ನ ಕರಿ, ಅವ್ರನ್ನ ಕ್ಷಮಾಪಣೆ ಕೇಳು, ಅವ್ರು ನಿನ್ನನ್ ಕ್ಷಮಿಸ್ತಾರೆ. ಯಾಕೆಂದ್ರೆ ಆತ್ಮದಿಂದ ಆತ್ಮಕ್ಕೆ ಕನೆಕ್ಷನ್ ಇರುತ್ತೆ. ಮನುಷ್ಯರಿಂದ ಮನುಷ್ಯರ ಕನೆಕ್ಷನ್ ಇಲ್ಲದೆ ಇದ್ರು ಆತ್ಮದಿಂದ ಆತ್ಮ ಕನೆಕ್ಷನ್ ಇರುತ್ತೆ. ಎಲ್ಲ ಆತ್ಮಗಳು ಒಂದೇ ಆಗಿರೋದ್ರಿಂದ, ಹೌದಾ? ನಿಮ್ಮಲ್ಲಿರೋ ಆತ್ಮ ನನ್ನಲ್ಲಿರೋ ಆತ್ಮ ಒಂದೇ, ಪೂರ್ಣಾತ್ಮ ಒಂದೇ ಆಗಿರೋದ್ರಿಂದ ಆ ಆತ್ಮಕ್ಕೆ ಎಲ್ಲ ಗೊತ್ತಿದೆ. ಆತ್ಮಗಳನ್ನ ಕಲ್ಸಿ ಅವ್ರವ್ರ ಸ್ವಭಾವಗಳನ್ನ ಬೆರೆಸಿ ಸಂಸಾರಗಳನ್ನ ಸಂಬಂಧಗಳನ್ನ ಗಟ್ಟಿ ಮಾಡೋದಕ್ಕೆ ಇರೋದು ಏಕೈಕವಾದ್ದು, ಪ್ರಪಂಚದಲ್ಲೇ ಏಕೈಕವಾದ್ದು ಅಂದ್ರೆ ಧ್ಯಾನ ಒಂದೇ. ನಾನು ಅದನ್ನ ಸ್ಟ್ರಾಂಗ್ ಆಗಿ ಹೇಳಬಲ್ಲೆ. ತುಂಬಾ ನಡೀತಾ ಇದೆ ಮಿರಾಕಲ್ಸ್ ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಲಕ್ಷ್ಮಿ ಮೇಡಮ್ ಅನ್ನ ಕರ್ದೆ. ಲಕ್ಷ್ಮಿ ಮೇಡಮ್ ಟೆನ್ಷನ್ ಕೂತ್ಕೊಂಡ್ಬಿಟ್ಟಿದ್ರು. ಮೇಡಮ್, ನನಗೆ ಅವರು ಅದ್ಗೆ ಆಗ್ಬೇಕು, ಅವ್ರ ಮನೆಗೆ ಹೋಗಿ ಧ್ಯಾನ ಮಾಡ್ರಿ. ನಾನು ಆವತ್ತೇ ಪತ್ರಿಜಿ ಹತ್ರ ಹೋಗಿದ್ದೆ, ಪತ್ರಿಜಿ ನನ್ನನ್ನು ಮಾತಾಡ್ಸಿದ್ರು, ಕ್ಲಾಪ್ ಮಾಡ್ಸಿದ್ರು ಅಂತ ಹೇಳುದು. ಬಿಟ್ಟಿದ್ಯಾಕೆ? ಮಾಡ್ರಿ ಧ್ಯಾನ. ಇವತ್ತು ನಾನು ಹಿಂದೆ ಇದ್ದೀನಿ, ಅವರು 100 ಹೆಜ್ಜೆ ಮುಂದೆ ಇದ್ದಾರೆ. ನನಗ್ ಸಂತೋಷ. ನಾನು ಹೇಳಿದ್ದಕ್ಕಾಯ್ತು ಅಂತಲ್ಲ, ಅವ್ರಿಗೆ ಕೂತ್ಕೊಂಡು ಧ್ಯಾನ ಮಾಡಿ ಅದ್ರ ಅನುಭವ ಪಡ್ಕೊಂಡಿದ್ರಿಂದ ಅವರಲ್ಲಿ ಹೋಗಿದೆ. ಪ್ರತಿ ಒಬ್ರು ಧ್ಯಾನ ಇಷ್ಟೇ ಹೊತ್ತು ಮಾಡ್ತೀವಿ, ಅಷ್ಟೇ ಹೊತ್ತು ಮಾಡ್ಬೇಕು ಕಂಡೀಷನ್ ನಮ್ಮ ಧ್ಯಾನದ್ರಲ್ಲಿ ಇಲ್ಲ. ಪತ್ರಿಜಿ ಹೇಳ್ಕೊಟ್ಟಿರೋ ಆನಾಪಾನ ಸತಿಯಲ್ಲಿ ಕಂಡೀಷನ್ಸ್ ಲೆಸ್, ನೋ ಕಂಡೀಷನ್ಸ್. ನಿಮಗೆ ಯಾವಾಗ ಆಗತ್ತೆ ಉಸಿರಾಡೋದು, ಯಾವಾಗ ಉಸಿರಾಡ್ತೀರಿ ಅವಾಗ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ಯಾರ ಮುಂದೆ ನಿಮ್ ಕ್ಷಮಾಪಣೆ ಹೇಳ್ಕೊಳಕ್ಕಾಗಲ್ವೋ ಅಲ್ಲಿ ಹಿಂದೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಹೇಳ್ಕೊಳ್ಳಿ. ದಿನನಿತ್ಯನೂ ನಡೀತಾ ಇರತ್ತೆ, ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೋ ನಮ್ಮಲ್ಲಿ ಫ್ಯಾಮಿಲಿಲೇ ನಡೀತಿರತ್ತೆ. ಮಕ್ಳ ಮುಂದೆ ಎಗರಾಡ್ಬಿಡ್ತೀವಿ, ಏನೋ ಕೆಲ್ಸ ಆಗೋಗಿರತ್ತೆ. ಆದ್ರೆ ನಾವ್ ಮಾಡಿದ್ ತಪ್ಪು ಅಂತ ಹೇಳ್ಕೊಳಕ್ ನಮ್ ಕೈಲಿ ಆಗಲ್ಲ. ಯಾಕಾಗಲ್ಲ? ಅಲ್ಲಿ ಈಗೋ ಮತ್ತೆ ಫ್ರೇಮ್ ಅಡ್ಡ ಬರುತ್ತೆ. ಅವ್ರ ಹತ್ರ ಹೋಗ್ರಿ, ತಪ್ಪು ಮಾಡ್ಬಿಟ್ಟೆ ಕಣ್ರಿ, ನನ್ನ ಕ್ಷಮಿಸ್ರಿ ಅಂತಂದ್ರೆ ಅವ್ರ ಎದುರಿಗಿದ್ದವ್ರು ಏನಾಗಿರ್ತಾರೆ? ನಿನ್ ದಿನನಿತ್ಯ ಇದೇ ಗೋಳಾಗೋಯ್ತು, ಹೋಗು ಅಂತ. ಅದ್ರ ಬದಲು ನಾವು ಅವರನ್ನ ಎದುರು ಕೂರಿಸ್ಕೊಂಡು ಧ್ಯಾನದಲ್ಲಿ ಅವ್ರನ್ನ ಎದುರು ಕೂರಿಸ್ಕೊಂಡು ಕ್ಷಮಿಸ್ಬಿಡ್ರಿ ಅಂತಂದ್ರೆ ನೆಕ್ಸ್ಟ್ ಮೂಮೆಂಟ್ ನಾವ್ ಎದ್ದು ಹೋಗೋಷ್ಟೊತ್ತಿಗೆ ಅವ್ರು ನಗ್ತಾ ಮಾತಾಡಿಸ್ತಾರ ನಮ್ಮನ್ನ. ಆ ಅನುಭವ ನನಗಾಗಿದೆ. ದೊಡ್ಡ ಜಗಳಗಳಾಗತ್ತೆ ಮನೆ ಅಂತಂದ್ಮೇಲೆ ಎಲ್ರ ಮನೆಯಲ್ಲೂ ನಡೆಯತ್ರಿ. ನಾನೇ ಸ್ಪೆಷಲ್ ಆಗಿ ಹೇಳ್ತಾ ಇಲ್ಲ, ನಡೆಯುತ್ತೆ. ಸಂದರ್ಭಗಳು ಬರುತ್ತೆ, ಕೋಪ ಬರುತ್ತೆ, ನಡೆಯುತ್ತೆ. ಅದನ್ನ ನಡೆದಿದ್ದನ್ನ ನಮ್ಮ ಮನಸ್ಸು ಸ್ಥಿಮಿತಕ್ಕೆ ಬಂದಾಗ ಕೂತ್ಕೊಂಡು 10 ನಿಮಿಷ, ತುಂಬಾ ಹೊತ್ತು ಬೇಕಿಲ್ಲ, ಗಂಟೆಗಟ್ಲೆ ಕೂತ್ಕೊಂಡು ಮನ್ಸ್ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಆದ್ಮೇಲೆ ಕ್ಷಮಾಪಣೆ ಕೇಳೋಣ. ಕಂಟ್ರೋಲ್ ಆಗೋಷ್ಟೊತ್ತಿಗೆ ನಮ್ ಜೀವನದಲ್ಲಿ ಎಷ್ಟೋ ಕಥೆಗಳು ಓಡ್ತಾ ಇರತ್ತೆ ತಲೆಯಲ್ಲಿ, ಕ್ಷಮಾಪಣೆ ಮರ್ತೆ ಹೋಗಿರ್ತೀವಿ. ಅದೆಲ್ಲ ಬಿಟ್ಟು ಫಸ್ಟ್ ನಾವು ಕೂತ್ಕೊಂಡು ಯಾರಿಗೆ ನಾವು ಕ್ಷಮಾಪಣೆ ಕೇಳ್ಕೋಬೇಕು ಅಂತಿರತ್ತೋ ಅವ್ರಿಗೆ ಕೇಳ್ಕೊಂಡು ಒಂದ್ 5 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಉಸಿರಾಟದ ಕಡೆ ಗಮನ ಕೊಟ್ಟು ಎದ್ದು ಹೋದ್ರೆ ಅವತ್ತಿನ ದಿನ ನಿಮ್ ಜೀವನ ಮಿರಾಕಲ್. ನೀವು ಪ್ರತಿ ದಿನ ಬರ್ದಿಡ್ಬೋದು, ನನಗೆ ಇದರಿಂದ ಆಯ್ತು. ಅಷ್ಟೇ. ಪತ್ರಿಜಿ ಹೇಳ್ಕೊಟ್ಟಿರೋದು, ದೊಡ್ಡವರು ನಮ್ಮಂತವ್ರಿಗೆ ಏನೋ ಒಂದು ಅವ್ರು ಹೇಳಿರೋದ್ರಲ್ಲಿ ನಾವು ಕಾಲ್ ಭಾಗ ಸಾಸಿವೆ ಕಾಳಷ್ಟ, ಅದ್ರಲ್ಲಿ ಸಾಸಿವೆ ಕಾಳಷ್ಟ ಉಪಯೋಗಿಸ್ಕೊತಾ ಇದೀವಿ. ಇದ್ರಿಂದ ಹಿರಿಯರು ಎಷ್ಟೋ ಜನ ಇದ್ದಾರೆ ಅನುಭವಗಳು ಪಟ್ಟವ್ರು. ನನ್ನ ಅನುಭವಗಳು ಇಷ್ಟೇ. ನಾನು ಪ್ರತಿದಿನ ಇದನ್ನ ರೂಢಿಸ್ಕೊತೆ. ಕಾಲ್ ನೋವು ಇದ್ಕಿದಂಗೆ ಮಂಡಿ ನೋವು ಬರುತ್ತೆ, ಇದ್ಕಿದಂಗೆ ಸುಸ್ತಾಗತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತೀನಿ,
ಆ ಕಾಲನ್ ಹೋಗಿ ಸವ್ರ್ಬಿಟ್ಟು ನಿನ್ ಕಡೆ ನಾನ್ ಗಮನ ಕೊಡಕ್ ಆಗ್ಲಿಲ್ಲ, ಇವತ್ತು ನನಗ್ ಕಷ್ಟ, ಏನೋ ಕೆಲ್ಸ ಜಾಸ್ತಿ ಇತ್ತು, ನಿನ್ ಕಡೆ ಗಮನ ಕೊಡಕ್ ಆಗ್ಲಿಲ್ಲ, ಐ ಆಮ್ ಸಾರಿ, ನನ್ನನ್ ಕ್ಷಮಿಸ್ಬಿಡು, ಈ ನೋವಿಗೆ ನಾನೇ ಕಾರಣ, ಒಂಚೂರು ಎಣ್ಣೆ ಹಚ್ತೀನಿ, ಸುಧಾರಿಸ್ಕೊಂಡು ನಿನ್ ನೋವು ನೀನ್ ಕಡಿಮೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡ್ತೀನಿ. ಅದಕ್ಕೊಂದ್ ಸೌರ್ ಬಿಡ್ತೀನಿ ಕ್ಲೀನ್ ಆಗಿ, ಬೆಕ್ಕಿನ ಮರಿನೋ ಪುಟಾಣಿ ಮರಿಗಳಿದ್ರೆ ಸೌರ್ತೀವಲ್ಲ ಹಾಗೆ ಕಾಲನ್ ಸೌರ್ಕೊಂಡ್ಬಿಡ್ತೀನಿ, ಕಣ್ಣು ಮುಚ್ಕೊಂಡ್ ಕುತ್ಕೋತೀನಿ, 10 ನಿಮಿಷ ಧ್ಯಾನ ಮಾಡ್ತೀನಿ, ಎದ್ದು ಹೋಗ್ತೀನಿ, ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಕ್ಷಣದಿಂದ ಇನ್ನೊಂದ್ ಅರ್ಧ ಗಂಟೆ ಬಿಟ್ರೆ ನಂಗೆ ಆ ನೋವಿರಲ್ಲ. ಧ್ಯಾನನ ನಾನು ಈ ರೀತಿ ಉಪಯೋಗಿಸ್ಕೊತಾ ಇದ್ದೀನಿ, ನನ್ನ ಜೀವನಕ್ಕೆ ನಾನು ಉಪಯೋಗಿಸ್ಕೊತಾ ಇದ್ದೀನಿ. ನಾನ್ ಬೇರೆಯವ್ರಿಗೆ ಹೇಳ್ತೀನೋ ಬಿಡ್ತೀನೋ, ಸಿಕ್ಕವ್ರಿಗೆ ಹೇಳಿರ್ತೀನಿ, ಅವ್ರು ಉಪಯೋಗಿಸ್ಕೊಂಡವ್ರು ಉಪಯೋಗಿಸ್ಕೊತಾರೆ, ಇಲ್ದವ್ರು ಇಲ್ಲ. ಆದ್ರೆ ನಾನ್ ಹೇಳೋದನ್ನೋ ಬಿಡಲ್ಲ, ಆದ್ರೆ ನನ್ನ ಅನುಭವಗಳನ್ನ ನಾನು ಈ ತರ ಹಂಚ್ಕೋತಾರೆ, ನನ್ಗೆ ಹಿಂಗ ಆಯ್ತು, ನೀವು ಮಾಡ್ರಿ ಉಪಯೋಗ ಆಗತ್ತೆ, ಇಷ್ಟು ಮಾತ್ರ ಹೇಳ್ತಾ ಇರ್ತೀನಿ ಅಷ್ಟೇ. ಇನ್ನೇನಿದೆ ಜೀವನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಅದೇನೋ ಅಂತಾರಲ್ಲ, ಒಂದು ಸಾವಿನ ಅಂಚಿನಲ್ಲಿರೋರು ಸೊ ಮರಳಿ ಬಂದಿದ್ದೀರಾ. ಅಂದ್ರೆ ಆ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಲಕ್ಷ್ಮಣ ಮತ್ತು ರಾವಣನ ಕಾಪಾಡೋಕೆ ಹನುಮಪ್ಪ ಏನ್ ಮಾಡ್ದ, ಸಂಜೀವಿನಿ ತಗೊಂಬಂದ ಪರ್ವತವನ್ನ. ಈ ಕಾಲದಲ್ಲಿ ನಮ್ಮೆಲ್ಲರನ್ನ ಕಾಪಾಡೋಕೆ ಅಂತಾನೆ ಪತ್ರಿಜಿ ಗುರುಗಳು ಧ್ಯಾನವನ್ನ ತಗೊಂಬಂದಿದ್ದಾರೆ. ಧ್ಯಾನ ನಮ್ಗೊಂದು ಸಂಜೀವಿನಿ ಇದ್ದಂಗೆ, ಯಾವುದೇ ಡಾಕ್ಟರ್ ಬೇಡ, ಯಾವುದೇ ಗುಳಿಗೆಗಳು ಬೇಡ, ಏನೂ ಬೇಡ. ಧ್ಯಾನ ಒಂದಿದ್ರೆ ಎಲ್ಲಾನು ತಾನಾಗಿ ಸರಿ ಹೋಗ್ಬಿಡತ್ತೆ. ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಆಮೇಲೆ ನೋಡಿ ಬದಲಾವಣೆ ಇವತ್ತು ಚೆನ್ನಾಗಿ. ಇನ್ನೊಂದು ಚಿಕ್ಕದಾಗಿ ಹೇಳ್ತೀನಿ, ಈ ಒಂದು ಕಾರಣಕ್ಕೆ ಅವತ್ತಿನ ದಿವಸ ನನಗೆ ಹೂಬತ್ತಿ ಗೆಜ್ಜೆ ವಸ್ತ್ರಗಳನ್ನ ತೋರಿಸಿದ್ರು ಗುರುಗಳು. ಇವತ್ತು ನನಗೆ ಅದೇ ಜೀವನಕ್ಕಾಗಿದೆ. ನಾನು ಹೂಬತ್ತಿ ಮಾಡ್ತೀನಿ, ಗೆಜ್ಜೆ ವಸ್ತ್ರಗಳು ಮಾಡ್ತೀನಿ, ಅದರಿಂದ ಸಂಪಾದನೆ ಮಾಡ್ತೀನಿ, 10 ಜನಕ್ಕೆ ಹಂಚ್ತಾ ಇದ್ದೀನಿ, ಕೈಲಾದಷ್ಟು ಮಾಡ್ತೀನಿ. ಅಂದ್ರೆ ಲಾಟಲ್ ಮಾಡ್ತೀನಿ ಅಂತಲ್ಲ, ನನ್ ಸರೌಂಡಿಂಗ್ಸ್ ಯಾರು ಕೇಳ್ತಾರೋ ಅವ್ರಿಗೆ ಮಾಡ್ಕೊಡೋದು ಅಭ್ಯಾಸ ಇಟ್ಕೊಂಡಿದೀನಿ. ಸಂಗೀತ ಕ್ಲಾಸ್ ಮಾಡ್ತೀನಿ, ದೇವ್ರ ನಾಮಗಳು ಹೇಳ್ಕೊಡ್ತೀನಿ ಅಂತ ಪುಟಾಣಿ ಮಕ್ಕಳಿಗೆ, LKG UKG ಮಕ್ಕಳಿಂದ ಅಂದ್ರೆ ಬೇಸಿಕ್ಸ್ ಹೇಳ್ಕೊಡ್ತೀನಿ, ಶ್ಲೋಕ ಹೇಳ್ಕೊಡ್ತೀನಿ, ದೇವ್ರನಾಮ ಹೇಳ್ಕೊಡ್ತೀನಿ. 4 ನಾನು ಯಾರಿಗೂ ಸಿಗಲ್ಲ, 6ರಿಂದ 7 ಗಂಟೆವರೆಗೂ ಸಿಗಲ್ಲ, ಯಾಕೆಂದ್ರೆ ಅದು ನನ್ನ ಟೈಮ್, ಧ್ಯಾನ ಕೂತ್ಕೊಳ್ಳೋ ಟೈಮ್. ಆ ಟೈಮ್ ಬಿಟ್ಟು ಮಿಕ್ಕಿದ ಟೈಮಲ್ಲಿ ನನಗೋಸ್ಕರ ಅಂತ ಒಂದ್ ಸ್ವಲ್ಪ ಅರ್ನಿಂಗ್ಸ್ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮನೆಯವ್ರು ರಿಟೈರ್ಡ್ ಆಗಿ 4 ವರ್ಷ ಆಯ್ತು. ನನಗೂ ಒಂದು ಜೀವನದಲ್ಲಿ ಏನು ಕಣ್ ಕಾಣಿಸ್ದೇ ಇದ್ದವಳು ಕೆಲ್ಸಕ್ಕೆ ಹೋಗಕ್ ಆಗಲ್ಲ. ನಾನು ನಮ್ ತಾಯಿ ಸಂಗೀತ ಕಲ್ತಿದ್ದವ್ರಾದ್ರಿಂದ ನನಗೆ ಸ್ವಲ್ಪ ಸಂಗೀತದ ಜ್ಞಾನ ಇರೋದ್ರಿಂದ ಮಕ್ಳಿಗೆ ಏನೋ ಹೇಳ್ಕೊಡೋಣ, ದೊಡ್ಡವ್ರಿಗೆ ಹೇಳ್ಕೊಡೋ ಅಷ್ಟು ಜ್ಞಾನ ಇಲ್ಲದೆ ಇದ್ರು ಚಿಕ್ಕ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ 2 ವರ್ಷ ಆಯ್ತು ಅದೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 15 ಮಕ್ಕಳು ಬರ್ತಾರೆ, ಕ್ಲಾಸ್ಗಳು ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಧ್ಯಾನನೇ. ಇಲ್ಲದೆ ಇದ್ರೆ ನಾನು ವಿಪರೀತ ಡಿಪ್ರೆಷನ್ ಅಲ್ಲಿ ಇದ್ದವಳು ಹೊರಗ್ ಬಂದು ಇಷ್ಟೆಲ್ಲಾ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಧ್ಯಾನ ಒಂದೇ ಕಾರಣ, ಇನ್ನೇನು ಇಲ್ಲ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿದೆ ನಿಮ್ದು ಎಕ್ಸ್ಪೀರಿಯನ್ಸ್ ಎಲ್ಲ. ಅದೇ ಅಂತಾರೆ, ತುಂಬಾ ಜನ ಅಂತಿರ್ತಾರೆ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗ್ಬೇಕು, ಧ್ಯಾನಕ್ಕೆ ಬಂದ್ಮೇಲೆ ಯಾಕೋ ಆಗಿಲ್ಲ, ಹಿಂಗೆಲ್ಲ ಏನೋ ಬಹಳಷ್ಟು ಕಂಪ್ಲೇಂಟ್ ಗಳನ್ನ ಹೇಳ್ತಾರೆ. ನಿಮ್ಮ ನೋಡಿ ನಮಗೇನು ಒಂದು ಅರ್ಥ ಆಯ್ತು ಅಂದ್ರೆ, ಧ್ಯಾನ ನಮಗೇನ್ ಕೊಟ್ಟಿದೆ ಅನ್ನೋಕ್ಕಿಂತ ನಾವು ಧ್ಯಾನಕ್ಕೆ ಏನ್ ಕೊಡ್ತಾ ಇದೀವಿ ವಾಪಸ್ಸು, ಧ್ಯಾನ ಮಾಡಿದ್ಮೇಲೆ ನಮ್ಮ ಬದುಕನ್ನ ಹೇಗ್ ಬದಲಾಯಿಸ್ಕೊತಾ ಇದೀವಿ ಅನ್ನೋಕ್ ಅದ್ಭುತವಾದ ಉದಾಹರಣೆ ಮೇಡಮ್ ನೀವು. ನಾವು ಅದಕ್ಕೆ ತಕ್ಕಂಗೆ ಬದಲಾಗ್ಬೇಕು ನಾವು, ಯಾಕೆ ನಮ್ಗೆ ಏನ್ ಬೇಕೋ ಎಲ್ಲಾ ಕೊಡುತ್ತದು, ಒಳಗಿರುವಂತ ಒಳ್ಳೆ ಗುಣಗಳನ್ನ ಹೊರ ತರುತ್ತೆ. ಎಸ್ ಮೇಡಮ್, ನಾವು ಅದಕ್ಕೆ ಏನ್ ಕೊಡ್ತೇವೆ ವಾಪಸ್ ಅನ್ನೋದನ್ನು ಬಹಳ ಮುಖ್ಯವಾಗುತ್ತೆ. ಎಸ್ ನಮ್ಮ ಮೇಡಮ್. ಜೀವನದಲ್ಲಿ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ, ಪ್ರತಿ ಒಂದು ಕ್ಷಣ, ಸ್ಟೇಜ್ ಅಂತ ಹೇಳೋದ್ ಬೇಡ, ಇರೋ 24 ಗಂಟೆಯಲ್ಲೂ ಕೂಡ ನಮಗೆ ಸಂಪೂರ್ಣವಾಗಿ ಕೊಡಕ್ಕೆ ವಿಶ್ವಶಕ್ತಿ ರೆಡಿಯಾಗಿದೆ ಮೇಡಮ್. ಅದನ್ನ ತಗೊಳೋದಕ್ಕೆ ನಾವ್ ರೆಡಿ ಇದೀವಾ? ಮೆಂಟಲಿ ನಮ್ಗೆ ಫಿಸಿಕಲಿ ಏನು ಬೇಕಿಲ್ಲ, ಅಲ್ಲಿ ಕಣ್ಮುಚ್ಕೊಂಡು ಮಲ್ಕೊಂಡ್ ಕೂಡ ಧ್ಯಾನ ಮಾಡ್ಬೋದು, ವಿಶ್ವಶಕ್ತಿ ನಮ್ಮ ಒಳಗೆ ಹೊರಟೋಗತ್ತೆ. ಮೆಂಟಲಿ ನಾವು ರೆಡಿ ಇದ್ದೀವಾ ಅನ್ನೋದೇ ಇಂಪಾರ್ಟೆಂಟ್. ಬಂದಿದ್ದು ಚಿಕ್ಕ ಅನುಭವ ಆದ್ರೂ ಕೂಡ ನನಗೆ ಖುಷಿ ಆಗ್ಬೇಕು, ನನಗೆ ಇವತ್ತು ಇದು ಅನುಭವ ಆಯ್ತು ಅನ್ನೋ ಖುಷಿ ನಮ್ಮಲ್ಲಿ ಉಳ್ಕೋಬೇಕು. ಆ ಒಂದು ಹನಿಯಿಂದ ಹನಿ ಸಮುದ್ರ ಆಯ್ತು ಅಂತಾರಲ್ಲ, ಹಾಗೆ ಒಂದೊಂದು ಚಿಕ್ಕ ಸಂತೋಷ ದೊಡ್ಡದಾಗಿರುತ್ತೆ. ಆ ಖುಷಿ ಇದೆ ನೋಡಿ, ಈಗ ನಾನು ಹೇಳ್ತಾ ಇದ್ರೆ ನನ್ನ ಮುಖದಲ್ಲಿ ಕಾಣಿಸ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಖುಷಿ ಇರುತ್ತೆ.
ಎಂಜಾಯ್ ಮಾಡ್ಬೋದು ಲೈಫ್ ಅನ್ನ. ಎಂತ ಪ್ರಾಬ್ಲಮ್ ಬಂದ್ರು ಕೂಡ ಖುಷಿಯಾಗಿ ನಗ್ನಗ್ತಾ ಎಂಜಾಯ್ ಮಾಡ್ಕೊಂಡಿರ್ಬೋದು. ಅದು ಮಾತ್ರ ಹೇಳ್ತೀನಿ. ಅಷ್ಟೇ ಮೇಡಮ್, ಥ್ಯಾಂಕ್ ಯು. ಖುಷಿ ಥ್ಯಾಂಕ್ ಯು. ಆಗುತ್ತೆ ಮೇಡಮ್. ಧ್ಯಾನಕ್ಕೆ ನೀವು ಇದರ ಧ್ಯಾನ ನಿಮ್ಗೆ ತುಂಬಾನೇ ಸಂತೋಷವನ್ನ ಕೊಟ್ಟಿದೆ ಜೀವನದಲ್ಲಿ. ಎಸ್, ತುಂಬಾ ಥ್ಯಾಂಕ್ ಯು ಕೊಟ್ಟಿದೆ. ಮೇಡಮ್. ಥ್ಯಾಂಕ್ ಯು. ಎಸ್ ಮೇಡಮ್ ಥ್ಯಾಂಕ್ ಯು, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಸೊ ವಾಟ್ ಅನ್ ಎಕ್ಸ್ಪೀರಿಯನ್ಸ್ ಮೇಡಮ್. ಎಷ್ಟು ದೊಡ್ಡ ಫುಲ್ ಇನ್ಸ್ಪಿರೇಷನ್ ಕೊಟ್ರಿ, ಎಲ್ಲ ಪಾಸಿಟಿವಿಟಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ. ಸೊ ವಾವ್ ಮೇಡಮ್, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇಷ್ಟು ಮಟ್ಟಕ್ಕೆ ಇಷ್ಟು ದಿನ ಕೇಳಿದ್ದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ನಮಸ್ತೆ ಶೀಲಾ ಮಂಜುನಾಥ್. ತುಂಬಾ ಖುಷಿ ಆಗ್ತಾ ಇದೆ ನೋಡಿ. ಇವ್ರು ಇಷ್ಟು ಎಲೆಮನೆ ಕಾಯಾಗಿ ನಾನು ಇರ್ತೀನಿ ಹೇಳಿದ್ರು ನನ್ಗೂನು. ನಾನು ಒಂದಷ್ಟು ದಿವಸ ತಲ್ಲಾಡ್ದೆ. ನಮ್ ಮನೆಗಳಲ್ಲಿ ನಾವಿಬ್ರು ಸೇರಿದ್ರೆ ಧ್ಯಾನದ ಬಗ್ಗೆನೇ ಮಾತಾಡ್ತೀವಿ. ಆವಾಗ ನಮ್ ರಿಲೇಷನ್ಸ್, ನನ್ ತಮ್ಮನ ಹೇಳ್ತೀನಿ, ನಮ್ ರಿಲೇಷನ್ಸ್ ಎಲ್ಲ ಗೇಲಿ ಮಾಡೋದು ಉಂಟು. ಇವ್ರು ಒಂದ್ 10 ದಿವ್ಸ ತಿಂಗಳು ಮಲ್ಕೊಂಡಿರ್ತಾರೆ, ಹಾಸ್ಪಿಟ್ಲಲ್ಲಿ ಇರ್ತಾರೆ. ಆಮೇಲೆ ಯಾವ್ದೋ ಒಂದ್ ಈ ತರ ಗುರುಗಳನ್ನ ಹಿಡ್ಕೋತಾರೆ. ಅಲ್ಲಿಂದ ಖುಷಿ ಆಗ್ಬಿಡ್ತಾರೆ. ಎಷ್ಟು ಪುಲ ಓಡಾಡ್ತಾರೆ ಅಂದ್ರೆ ಇವ್ರಿಗೆ ಏನು ಹಾಗೆ ಇಲ್ಲದ ತರ ಓಡಾಡ್ತಾರೆ ಅಂತ. ಅದಕ್ಕೆ ನಾನ್ ಹೇಳ್ತಾ ಇದ್ದೆ, ಹೌದು ಈ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ರು ಅಂತ. ಬಟ್ ಹಂಗೆ ಇವತ್ತು ನಮ್ಮನ್ನ ಈ ಧ್ಯಾನ ನಮ್ಮನ್ನೆಲ್ಲ ಸೇರ್ಸಿದೆ ಸರ್. ನಿಜವಾಗಿ ಶೀಲಾ ಮೇಡಮ್, ನಂಗೇನು ಬರಲ್ಲ, ನಾನು ಎಲೆಮರೆ ಕಾಯಾಗಿರ್ತೀನಿ ಅಂದ್ರೆ ನೋಡಿ ಇವತ್ತು ಎಷ್ಟು ಹೇಳ್ಸಿದ್ದಾರೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಕೂಡ ಒಂದು ಕೃತಜ್ಞತೆ. ನಮ್ಮ ಪತ್ರಿಜಿ ಅಪ್ಪಂಗೆ ನಾವು ಕೊಡೋ ಒಂದು ಕೃತಜ್ಞತೆ. ಯಾಕೆಂದ್ರೆ ಇವಾಗ ನಿಮ್ಮ ನೋಡಿ ಎಷ್ಟೊಂದ್ ಜನ ಇನ್ಸ್ಪೈರ್ ಆಗ್ತಾರೆ. ಅಯ್ಯೋ, ಈ ಹೆಲ್ತ್ ಇಶ್ಯೂಸ್ ಇದ್ರೆ ನಾವ್ಯಾಕೆ ಭಯ ಪಡ್ಬೇಕು, ಧ್ಯಾನ ಮಾಡಿದ್ರೆ ಈ ತರ ನಮ್ಗೆ ಫಲ ಸಿಕ್ಕುತ್ತೆ ಅಂತ. ನೀವು ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀರಾ. ಕ್ಷಮೆ ಅನ್ನೋದು ಅದು ಒಂದ್ ಇಟ್ಕೊಂಡ್ಬಿಟ್ರೆ ನಮ್ ಜೀವನದಲ್ಲಿ ಎಷ್ಟು ಬದಲಾವಣೆ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೀರಾ. ಖುಷಿ ಆಯ್ತು ಮೇಡಮ್. ಇವ್ರನ್ನ ಕರ್ಕೊಂಬರಕ್ಕೆ ತುಂಬಾ ಸರ್ಕಸ್ ಮಾಡಿದೀನಿ ಸರ್, ನಾನ್ ಬರಲ್ಲ, ನನ್ಗೆ ಯಾಕೆ ಇಷ್ಟೆಲ್ಲ ಫೋಟೋಗಳು ಅಂತ ಇದ್ರು. ನಾನ್ ಪತ್ರಿಜಿ ಅಪ್ಪಂಗ ಅದೆಲ್ಲ ಗೊತ್ತಿಲ್ಲ, ಅವ್ರಿಗೆ ಮಿರಾಕಲ್ಸ್ ಆಗಿದೆ, ಅವ್ರು ಬಂದ್ ಹಂಚ್ಕೋಬೇಕು ಅಷ್ಟೇ ಅಂತ ಕಂಡೀಷನ್. ಸೊ ಇವತ್ತು ಸಡನ್ ಆಗಿ ಅವ್ರಿಗೆ ಹೇಳಿದೀನಿ, ಮಧ್ಯಾಹ್ನ ಬಂದಿದ್ದಾರೆ. ಸೊ ಅವ್ರಿಗೆ ಟೈಮ್ ಬಂತು, ಆ ಬಿಡುಗಡೆಯ ಟೈಮ್ ಬಂದಿದೆ. ಅವ್ರ ಆಚೆ ಬರಕ್ಕೆ ಇದ್ ಮಾಡ್ತಾ ಇದ್ರು. ನಾಳೆ ಮೈಸೂರ್ಗೂ ಬರ್ತಾ ಇದ್ದಾರೆ ಪಿರಮಿಡ್ ಓಪನಿಂಗಿಗೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ಇಂಥವ್ರೆಲ್ಲ ನಮ್ಮನ್ನು ಒಟ್ಟುಗೂಡಿಸ್ತಾ ಇದಾರಲ್ಲ, ಆ ಪತ್ರಿಜಿ ಅಪ್ಪಗೆ ಕೋಟಿ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್. ಇವತ್ತಿಂದ ನೀವು ಕಂಪ್ಲೀಟ್ ಆಚೆ ಬರ್ತಾ ಇರ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಬ್ರು ಒಳ್ಳೆ ಮಾಸ್ಟರ್ಗೆ ಕನೆಕ್ಟ್ ಮಾಡ್ಕೊಟ್ರಿ ನಮ್ಮ ಚಾನೆಲ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಬರ್ತಾ ಇದ್ದೀನಿ ನಾಳೆ ಮೈಸೂರ್ಗೆ. ವಾ, ವೆರಿ ಗುಡ್. ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು. ಶಿವಲಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲಾ ಮಾಸ್ಟರ್ಸ್ಗೂ. ನಮಸ್ತೆ ಶೀಲಾ ಮೇಡಮ್. ಒಳ್ಳೆಯ ಅನುಭವಗಳನ್ನ ಹಂಚ್ಕೊಂಡ್ರಿ. ಎಷ್ಟೊಂದು ಅನುಭವಗಳಿದಾವೆ, ಎಷ್ಟೊಂದು ಆರೋಗ್ಯ ನಿಮ್ದು ಸುಧಾರಿಸಿದೆ ಧ್ಯಾನದಿಂದ. ತುಂಬಾ ಖುಷಿ ಆಯ್ತು ನಿಮ್ ಮಾತಾಡ್ಬೇಕಾದ್ರೆ. ಸೊ ನಾನು ಈ ಕ್ಷಮೆ ಅನ್ನೋದು ಅದನ್ನ ಅಳವಡಿಸ್ಕೊಂಡ್ ನೋಡಿದ್ದೇನೆ ಮೇಡಮ್. ನನ್ಗೂ ಅದ್ಭುತವಾದ ರಿಸಲ್ಟ್ ಕೊಟ್ಟಿದೆ. ನನ್ ಗೊಟ್ಟೆ ನಮ್ ಸಂಬಂಧಿಕರು, ನನ್ ತಂದೆ ತಾಯಿ ಯಾರಿದ್ದಾರೆ, ನಾ ದಿನ ಅವ್ರಿಗೆ ಕ್ಷಮೆ ಕೇಳೋದು, ಕೃತಜ್ಞತೆಗಳನ್ನ ಅರ್ಪಿಸೋದು. ಅವ್ರು ಧ್ಯಾನಕ್ಕೆ ಯಾರು ಬಂದಿಲ್ಲ ಅಂದ್ರೂ ಅವ್ರನ್ನೆಲ್ಲಾರು ಧ್ಯಾನಕ್ಕೆ ಆಹ್ವಾನ ಮಾಡ್ತೀನಿ. ನನ್ ಮಕ್ಕಳನ್ನ, ನನ್ ಸಂಬಂಧಿಕರನ್ನ, ನನ್ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರನ್ನು ಧ್ಯಾನಕ್ ನಾ ದಿನ ನೀವು ಬನ್ನಿ ಅಂತ ಹೇಳಿನೇ ನಾ ಧ್ಯಾನಕ್ ಕುಂದಿರ್ತೇನಿ. ಅದು ಮತ್ತೆ ಇನ್ನೊಂದು, ಅದು ಕ್ಷಮೆ ಕೇಳೋದು ನನ್ನ ಜೀವನದಲ್ಲಿ ಯೂಸ್ ಆಗಿದೆ ಅನ್ನಿಸ್ತು. ನನ್ನ ರಿಲೇಷನ್ ಒಬ್ರು, ನನ್ ಗಂಡ ಮನೇಲಿ ಒಬ್ರು, ಅವ್ರು 8 ವರ್ಷದಿಂದ ನಾನ್ ಮಾತಾಡ್ಸಿದ್ರು ಅಷ್ಟೇ ಮಾತಾಡೋದು. ಅವ್ರ ಮನೆಗ್ ಒಂದಿನಾನು ಕರೀತಿದ್ದಿದ್ದಿಲ್ಲ. ಸೊ ಅವ್ರಿಗೆ ಒಂದ್ ಸ್ವಲ್ಪ ದೊಡ್ಡೋರು ಅನ್ನೋ ಒಂದು ಇದು ಇತ್ತು. ಅವಳಾಗ್ಲೇ ಬರ್ಲಿ ಅನ್ನೋದಿತ್ತು. ಈ ಸಲ ಗೊತ್ತಿಲ್ಲ ಮೇಡಮ್, ನಾನ್ ಕ್ಷಮೆ ಕೇಳಿದ್ಕೆ ಅನ್ಸುತ್ತೆ ಅವ್ರಾಗ್ಲೇನೆ ಬಾ ಶಿವಲೀಲಾ, ಹೊಟ್ಟೆ ಮನೆಗೆ ಬಂದಿಲ್ಲಲ್ಲ, ಎಷ್ಟ್ ದಿನ ಆಯ್ತು ಅಂತ ಅವರೇ ಕರೆದ್ರು. ಹೌದು ಮೇಡಮ್. ನನಗೆ ವಿಚಿತ್ರ ಅದು ಅನಿಸ್ತು, ಅವ್ರು ಅದರ ಕರೀತಾರ ಅನುಭವ ಮಾತ್ರ ನನಗೆ ಆ ಕ್ಷಮಾಪಣೆ ಕೇಳೋ ಅನುಭವ ಇದೆ ನೋಡಿ. ಅದು ನನಗಾಗಿದೆ ಅಂತಂದ್ರೆ, ನಂದು ದೊಡ್ಡ ಕುಟುಂಬ ಮೇಡಮ್. ತುಂಬಾ ದೊಡ್ಡ ಕುಟುಂಬ. ನಮ್ಮನೆ ಯಜಮಾನ್ರ ಜೊತೆ ಹುಟ್ಟಿದವ್ರು 9 ಜನ, ನನ್ ಜೊತೆ ಹುಟ್ಟಿದವ್ರು 5 ಜನ ಆದ್ರು, ನಾವು ಹುಟ್ಟಿದಾಗ್ಲಿಂದ ಬೆಳೆದಿದ್ದು ಒಂದು 25 ಜನರ ಜೊತೆ. ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಜೀವನದಲ್ಲಿ. ನಮಗೆ ದೊಡ್ಡವ್ರು ಹೇಳ್ಕೊಟ್ಟಿದ್ದೇನೋ
ಏನ್ ಬಂದ್ರುನು ಅನ್ಭವಿಸ್ಕೊಂಡ್ ಹೋಗು, ನಗ್ನಗ್ತಾ ಹೋಗು ಅಂತ. ನಗ್ನಗ್ತಾ ಇರಕ್ಕೆ ಎಷ್ಟಾಗತ್ತೆ ಮೇಡಮ್? ಹೌದೌದು. ಸಮಸ್ಯೆ ಒಂದ್ರ ಮೇಲೆ ಒಂದು ಬೀಳುತ್ತೆ, ಎಷ್ಟಾಗತ್ತೆ? ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ನಗ್ತಾ ಇರ್ಬೇಕು ಅಂತಂದ್ರೆ ನಮಗೆ ಇರೋ ಬೆಸ್ಟ್ ಟೂಲ್ ಅಂದ್ರೆ ಕ್ಷಮಾಪಣೆ. ಕ್ಷಮಾಪಣೆ ಅದೇ ಮಾಡೋದು, madam. ಲೆಟ್ ಗೋ. ಆ ಕ್ಷಣಕ್ಕೆ ಅದನ್ನ ಮರ್ತು ಬಿಡೋದು. ಡೈರೆಕ್ಟ್ ಆಗಂತೂ ಯಾವಾಗ ಕ್ಷಮೆ ಕೇಳಕ್ ಆಗಲ್ಲ ಮೇಡಮ್. ಈ ಧ್ಯಾನದ ಮೂಲಕ ಕೇಳೋದ್ ಮಾತು ಬಾಳ್ ಬೆಸ್ಟ್. ನನ್ಗೂ ವರ್ಕ್ ಆಗಿದೆ ಅನ್ಸ್ತದು. ಇನ್ನೊಂದು ವಿಷಯ ಹೇಳಿಲ್ಲ ಮೇಡಮ್. ನಮ್ಮಲ್ಲಿ ನಾವು ಗಂಡ ಹೆಂಡತಿ ಇಬ್ರುನು ಫಸ್ಟ್ ಡೇ ಇಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ ಮೇಡಮ್. ಯಾಕೆ ಅಂದ್ರೆ ನಮ್ಗೆ ದೊಡ್ಡ ಸಂಸಾರ ಆದ್ರಿಂದ ಸಮಸ್ಯೆಗಳು ಅವು ಇದ್ದೇ ಇರತ್ತೆ ಅಂತ. ಇಂಥ ಟೈಮ್ ಅಲ್ಲಿ ಇಬ್ರು ಕೂತ್ಕೊಂಡು ಯಾವುದೇ ಒಂದ್ ಟಾಪಿಕ್ ಮೇಲೆ ಜಗಳ ಆಡಿದ್ರು, ಕೋಪ ಮಾಡ್ಕೊಂಡ್ರು, ಒಂದ್ ರೂಮಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೆ ಮಾಡಿ, ಬೆಳಗ್ಗಿಂದ ಸಂಜೆವರೆಗೂ ಜಗಳ ಆಡ್ತೀರಾ, ಆ ರೂಮಲ್ಲಿ ಮಾತ್ರ ಕೂತ್ಕೊಂಡು ಜಗಳ ಆಡಿ. ಆ ರೂಮು ಹೊಸಲ್ ಬಿಟ್ಟು ಹೊರಗಡೆ ಬಂದ್ರೆ ಆ ಟಾಪಿಕ್ ಅಲ್ಲೇ ಬಿಟ್ಬಿಡ್ಬೇಕು ಅಂತ. ಮತ್ತೆ ಅದನ್ನ ಪ್ರೊಲಾಂಗ್ ಮಾಡಬಾರ್ದು, ರಬ್ಬರ್ ತರ ಎಳಿಬಾರ್ದು ಅನ್ನೋ ಉದ್ದೇಶ. ನಾವಿಬ್ರುನು ಅಂಡರ್ಸ್ಟ್ಯಾಂಡಿಂಗ್ ಅದು. ಈ ತರ ಇರೋದ್ರಿಂದ ಏನ್ ಕೋಪ ಬಂದ್ರು ಕೂಡ ಅಲ್ಲಿಂದಲೇ ಮಾತಾಡ್ತಿರ್ತೀವಿ. ಅಲ್ಲಿಂದ ಹೊರಗ್ ಬಂದ್ಮೇಲೆ ಅದನ್ನ ಮರ್ತ್ ಹೋಗ್ತೀವಿ ಮೇಡಮ್. ಈ ಮರ್ತ್ ಹೋಗೋ ಗುಣ ನಮ್ಗೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಕ್ಕೆ ಬಂದಿದ್ದೋ ಏನೋ ಗೊತ್ತಿಲ್ಲ, ಆದ್ರೆ ಇವತ್ತಿಗೆ ಅದು ತುಂಬಾ ಉಪಯೋಗ ಆಗ್ತಿದೆ. ನಾವು ಎಷ್ಟೋ ಜನಕ್ಕೆ ಹರ್ಟ್ ಮಾಡಿರ್ತೀವಿ, ಎಷ್ಟೋ ಜನ ನಮ್ಗೆ ಹರ್ಟ್ ಮಾಡ್ತಿರ್ತಾರೆ. ಏನೋ ನಡೀತಿರುತ್ತೆ ಜೀವನ ಇದು. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಇದೆ, ಏಳು ಬೀಳು, ಕೋಪ, ತಾಪ, ನಗು, ಸಂತೋಷ ಎಲ್ಲ ಇದೆ. ಇದ್ರಲ್ಲಿ ಆ ಕ್ಷಣಕ್ಕೆ ಏನಾದ್ರು ಸಂತೋಷ ಬಂತು, ತುಂಬಾ ಏನು ಎಕ್ಸೈಟ್ ಆಗಿ ಓ ಅಂತ ಅನ್ನೋದು, ಇಲ್ಲ ಕೋಪ ಬಂತು ಅಂತ ಹೇಳಿ ಮುದ್ರಕೊಂಡ್ ಕೂತ್ಕೊಳ್ಳೋದು, ಎರಡು ಇರಬಾರ್ದು. ಆ ಕ್ಷಣಕ್ಕೆ ಅದನ್ನ ಬಿಟ್ಟು ಬಿಡ್ಬೇಕಷ್ಟೆ. ಅವ್ರ ಪರಿಸ್ಥಿತಿ, ಅವ್ರ ಏನೋ ಅಂದ್ರು ಬಿಟ್ಟಾಕತ್ಲಿ, ನಮ್ಮನೆ ಒಳಗೂ ತರಬಾರ್ದು. ಈ ಕಂಡೀಷನ್ ಅಲ್ಲಿ ಇದ್ರೆ ನಾವು ಕ್ಷಣಕ್ಕೆ ಆ ಕ್ಷಣದಲ್ಲಿ ಅವ್ರನ್ನ ಕ್ಷಮಿಸ್ಬಿಡ್ತೀವಲ್ವಾ. ಯಾವಾಗ ನಾವು ಕ್ಷಮಿಸ್ತೀವಿ, ನಾವು ಆರಾಮಾಗಿರ್ತೀವಿ. ಬೇರೆಯವ್ರು ಹೇಗೋ ಗೊತ್ತಿಲ್ಲ, ನಮ್ಗಂತೂ ಆರಾಮಾಗಿರತ್ತ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ನನ್ಗೆ ಏನಾಯ್ತಪ್ಪ ಇವತ್ ಬೆಳಗ್ಗೆ ಅಂದ್ರೆ ಧ್ಯಾನ ನಮ್ಗೆ ಯಾವ್ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದಾದ್ರೆ, ಸೊ ಇವತ್ 3 ಗಂಟೆ ಧ್ಯಾನಕ್ಕೆ ಕೂತಿದ್ದೇನೆ. ಸೊ ಫ್ಯಾನು ಹಚ್ಚಿದ್ರೆ ಥಂಡಿ ಇರುತ್ತೆ ಅನ್ಕೊಂಡು ಫ್ಯಾನ್ ಆಫ್ ಮಾಡಿದ್ದೀನಿ. ಬಟ್ ಸೊಳ್ಳೆ ನೋಡಿದ್ರೆ ನನ್ನ ಹತ್ರ ಬಂದು ಗುಯ್ ಅಂತ ಇದೆ. ನನ್ ಧ್ಯಾನಕ್ಕೆ ಡಿಸ್ಟರ್ಬ್ ಮಾಡ್ತಿದ್ದೆ. ನನ್ಗೆ ಅದೆಲ್ಲಿ ಕಚ್ಚುತ್ತೋ ಅನ್ನೋ ಭಯ ಬೇರೆ. ಯಪ್ಪ ಏನ್ ಮಾಡ್ಬೇಕು ಗೊತ್ತಾಗ್ಲಂದ ನಾನೇನ್ ಮಾಡ್ದೆ, ನಾನ್ ಧ್ಯಾನ ಮಾಡ್ತಿದ್ದೇನೆ, ನನ್ ಡಿಸ್ಟರ್ಬ್ ಮಾಡ್ಬೇಡ, ಬಾ ನಿನ್ಗೂ ಆನಾಪಾನಸತಿ ಧ್ಯಾನ ಹೇಳ್ಕೊಡ್ತೇನೆ, ಧ್ಯಾನ ಮಾಡು, ಸುಮ್ನೆ ಹೋಗು ಅಂತ ಹೇಳ್ದೆ. ಅದೇನೋ ಮಿರಾಕಲ್ ಗೊತ್ತಿಲ್ಲ ಮೇಡಮ್, ತಿರ್ಗಾ ಸೊಳ್ಳೆ ಬರ್ಲಿಲ್ಲ. ನನಗ್ ವಿಚಿತ್ರ ಅನ್ನಿಸ್ತು ಇದೊಂದು ಎಕ್ಸ್ಪೀರಿಯನ್ಸ್ ನನಗೆ. ಅಯ್ಯೋ ಕೃಷ್ಣ, ಸೊಳ್ಳೆಗ್ ಧ್ಯಾನ ಹೇಳ್ಕೊಡೋದು ಪರವಾಗಿಲ್ಲ, ಇನ್ಮೇಲೆ ಸೊಳ್ಳೆಗೆಲ್ಲರೂ ಧ್ಯಾನ ಹೇಳ್ಕೊಡ್ಬೇಕು ಎಲ್ರು ಕೂತ್ಕೊಂಡು. ನಾನು ಹಂಗೆ ಮಾಡ್ದೆ ಮೇಡಮ್. ತಿರ್ಗಾ ಸೊಳ್ಳೆನ ಬರ್ಲಿಲ್ಲ. ಅಯ್ಯಪ್ಪ ಇದು ಧ್ಯಾನ ಯಾವ ರೀತಿ ಹೆಲ್ಪ್ ಮಾಡುತ್ತೆ ನಮ್ಗೆ, ಸೊ ಇದನ್ನ ಎಲ್ಲಾ ಕಡೆನೂ ಬಳಸ್ಬೋದು ಅಂತ ನನ್ಗ ಅನಿಸ್ತು. ಅದೊಂದು ಖುಷಿ ಆಯ್ತು ಮೇಡಮ್ ನನ್ಗಿವತ್ತು. ಸೂಪರ್ ಮೇಡಮ್, ಒಳ್ಳೆ ಅನುಭವ, ನಾವು ಅಳವಡಿಸ್ಕೊತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್. ನಮಸ್ತೆ ಶೀಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಇವತ್ತು ನಿಮ್ ಕಡೆಯಿಂದನೂ ನಾನ್ ದೊಡ್ಡದಾಗ ಒಂದ್ ಪಾಠ ಕಲ್ತಂಗ್ ಆಯ್ತು ಮೇಡಮ್. ನಮ್ಮ ಹೆಲ್ತ್ ಸಮಸ್ಯೆಗಿಂತ ನಿಮ್ ಹೆಲ್ತ್ ಸಮಸ್ಯೆ ತುಂಬಾ ಇತ್ತು. ಅದ್ರ ನಂತರನು ನೀವು ಅಷ್ಟೆಲ್ಲಾ ಸಾಲ್ವ್ ಮಾಡ್ಕೊಂಡು ನೀವು ಮನೇಲೇ ಇದ್ದು ಪಿರಮಿಡ್ಗೆ ಹೋಗ್ಲಾರ್ದೆ ಮನೇಲೇ ಮಾಡ್ಕೊಂಡಿರೋದು ಗ್ರೇಟ್ ಸಾಧನೆ ಮೇಡಮ್ ಇದು. ಏನೋ ಮೇಡಮ್ ಗೊತ್ತಿಲ್ಲ, ಅವ್ರನ್ನ ನಂಬಿದೀವಿ, ಮಾಡ್ತಾ ಇದೀವಿ ಅಷ್ಟೇ. ಹೌದೌದು. ಅಲ್ಲ, ಇನ್ನೂ ಒಂದು ಏನಂದ್ರೆ, ನೀವು ಕ್ಷಮಾಗುಣ ಹೇಳಿದ್ರಿ. ನಾನ್ ಏನೋ ಅಂದ್ಕೊಳ್ತಿದ್ದೆ, ನಾನ್ ಏನು ತಪ್ಪು ಮಾಡಿಲ್ಲಲ್ಲ. ಅಂದ್ರೆ ಈಗ ಮನೇಲೆ ಏನೋ ಒಂದು ಸಮಸ್ಯೆಗೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಆದ್ರೆ ನನ್ನ ತಪ್ಪಿಲ್ಲ ಅನ್ನೋ ಈಗ ಅಂತೂ ನನಗಿದೆ. ಆದ್ರೆ ನಾನ್ ತಪ್ಪಿದ್ದಾಗ ನಾನ್ ಕ್ಷಮೆ ಕೇಳ್ತೀನಿ, ತಪ್ಪಿಲ್ಲ ಅಂದಾಗ ಕ್ಷಮೆ ಕೇಳೋದು ನನಗೆ ತಪ್ಪು ಅಂತ ನನಗೆ ಅನಿಸ್ತಾ ಇತ್ತು. ಆದ್ರೆ ಇವಾಗ ನೀವ್ ಹೇಳ್ತಿರೋದ್ ನೋಡಿದ್ರೆ, ತಪ್ಪಿರ್ಲಿ ಬಿಡ್ಲಿ ಎಲ್ರನ್ನೂ ಕ್ಷಮಿಸ್ಬೇಕು ಅಷ್ಟೇ ಮೇಡಮ್. ಹೌದು ಮೇಡಮ್. ಇದು ಒಂದು ನಾನು ನಿಮ್ಮಿಂದ ಕಲ್ತಿರೋ ಪಾಠ ಆಯ್ತು ಮೇಡಮ್. ನಮ್ಗೆ ಇನ್ನೊಂದು ನಮ್ಮ ಹಳಬ್ರು ಹಿರಿಯರು ಹೇಳ್ಕೊಟ್ಟಿದ್ ಏನ್ ಗೊತ್ತಿದ್ಯಲ್ಲ ಮೇಡಮ್, ಕ್ಷಮಯ ಧರಿತ್ರಿ ಅಂತ. ಹೌದು ಮೇಡಮ್. ನಾವು ಎದುರಿಗಿದ್ದಾಗ ಕ್ಷಮಿಸ್ತೀವಿ ಅಂತ ಹೇಳಿದ್ರೆ ಎದುರಿಗಿದ್ದವ್ರಿಗೆ ಈಗೋ ಜಾಸ್ತಿ ಆಗತ್ತೆ. ಇವಳು ನನಗೆ
ಕಡಿಮೆ ಅದಕ್ಕೆ ಕ್ಷಮೆ ಕೇಳ್ತಿದ್ದಾಳೆ ಅಂತಾರೆ. ನಮ್ಮನ್ನ ಕಡಿಮೆ ಮಾಡಿ ನೋಡ್ತಾರೆ. ಈ ಒಳಗಿಂದ ನಾವು ಕ್ಷಮಿಸ್ಬಿಟ್ರೆ ನಮ್ ಮನ್ಸ್ ಹೌದು. ನಿರಾಳ ಆಯ್ತು. ಬೇರೆಯವ್ರು ಹೇಗಾದ್ರೂ ಇರ್ಲಿ, ನಮ್ ಮನ್ಸ್ ನಿರಾಳ ಆಯ್ತು. ಯಾರು ಬದಲಾಯಿಸಕ್ ಆಗಲ್ಲ ಮೇಡಮ್. ನಮ್ಮನ್ನ ನಾವು ಬದಲಾಯಿಸ್ಕೊಂಡ್ರೆ ಅಷ್ಟು ಸಾಕು. ಉದ್ದರೆ ಹೌದು. ಆತ್ಮಾತ್ಮಾನಂ ಪತ್ರಿಜಿ ಹೇಳ್ಕೊಟ್ಟಿರೋ ವಿದ್ಯೆ, ಅದನ್ನ ಹೌದು. ಉಪಯೋಗಿಸ್ಕೊಂಡ್ರೆ ಸಾಕು. ಅಷ್ಟೇ ಅಲ್ವಾ ಮೇಡಮ್? ಹೌದು ಮೇಡಮ್, ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮತ್ತೆ ಮೇಡಮ್. ಇನ್ನೂ ಒಂದ್ ಹೇಳ್ತೀನಿ ಮೇಡಮ್. ಬೆಳಗ್ಗೆ ಅದೇ ಸೊಳ್ಳೆಗೆ ಧ್ಯಾನ ಹೇಳ್ಕೊಡ್ತೀನಿ ಅಂದ್ರು ಅಂತ. ಅದು ಇನ್ನೂ ಒಂದ್ ನಾನ್ ಕಂಡುಕೊಂಡಿರೋದು ಏನ್ ಗೊತ್ತಾ ಮೇಡಮ್, ನಾನು ಹೆಚ್ಚು ಮನೇಲಿ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೆಗ್ಯುಲರ್ ನಾನು 3 ಅವರ್ ಮನೇಲಿ ಮಾಡ್ತಾ ಇರ್ತೀನಿ. ಇವಾಗ 1 ಅವರ್ ಮಾಡಿ ಮಲಗ್ತೀನಿ ಮೇಡಮ್. ನಾನ್ ಧ್ಯಾನ ಹೆಚ್ಚು ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಮನೇಲಿ ಅಡಿಗೆ ಮನೇಲಿ ಜಿರ್ಲೆ ಕಾಣಿಸ್ತಾ ಇತ್ತು. ಅದು ನಾನು ಧ್ಯಾನಕ್ ಬಂದಾದ್ಮೇಲೆ ಅದಕ್ಕೇನು ಮಾರ್ಕ್ ಹಾಕ್ಬಾರ್ದು, ಬರಿಬಾರ್ದು ಅಂತ ಅನ್ಕೊಂಡು ಆ ಲಕ್ಷ್ಮಣ್ ರೇಖೆ ಅದ್ ಬರೆಯೋದು ನಿಲ್ಸ್ಬಿಟ್ಟಿದೀನಿ. ಆದ್ರೂ ಕೂಡ ಸಮಸ್ಯೆಗೆ ತಾನೇ ಜಿರ್ಲೆ ಕಡಿಮೆ ಆಗಿದೆ. ದೊಡ್ಡ ಹಲ್ಲಿ ಓಡಾಡ್ತಾ ಇತ್ತು ಮನೇಲಿ. ಅದು ಸ್ಟಾರ್ಟಿಂಗ್ ನನಗೆ ಗೊತ್ತಿಲ್ಲದೆ ನಾನು ಮುಂಚೆ ಅದಕ್ಕೂನು ಸ್ಪ್ರೇ ಮಾಡೋದು ಅದ್ ಮಾಡ್ತಾ ಇದ್ದೆ. ಮಾಡಬಾರ್ದು, ಅದು ಲಕ್ಷ್ಮಿ ಇದ್ದಂಗೆ ಮಾಡಬಾರ್ದು ಅಂತ ಹೇಳಿದ್ರು. ಅದು ಬಿಟ್ಟಿದೆ ಮೇಡಮ್. ಆದ್ರೆ ಧ್ಯಾನ ಹೆಚ್ಚು ಮಾಡ್ತಾ ಇವತ್ತು ಜಿರ್ಲೆನೂ ಇಲ್ಲ, ಹಲ್ಲಿನೂ ಇಲ್ಲ. ಹಲ್ಲಿ ಅಂದ್ರೆ ಎಲ್ಲಿ ನೋಡಿದ್ರೆ 2, 3, 4, 5 ಓಡಾಡ್ತಿತ್ತು. ದೊಡ್ಡದು ನೋಡಿದ್ರೆ ಭಯವಾಗಂಗಿರ್ತಿತ್ತು. ಹಲ್ಲಿನೂ ಇಲ್ಲ ಮೇಡಮ್. ಅದೇ ಮನೆ ಅದೇ ಕೆಲಸ ಅಂದ್ರೂ ಕೂಡ ಧ್ಯಾನದಿಂದ ನನಗೆ ಅಷ್ಟು ರಿಸಲ್ಟ್ ಬಂದಿದೆ ಮೇಡಮ್. ಅದೇ ಮೇಡಮ್, ಎಲ್ಲ ನಮ್ ಜೀವನಗಳಲ್ಲಿ ಸಾಕಷ್ಟು ನಡೀತಿರತ್ತೆ, ನಾವು ಅಬ್ಸರ್ವ್ ಮಾಡಲ್ಲ. ಹೌದೌದು, ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಉಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಾನು ಲಕ್ಷ್ಮಿ ಮೇಡಮ್ ಅವ್ರಿಗೆ ಹೇಳಿದೆ, ಮೇಡಮ್ ನವ್ರೆ ಇವತ್ತು ನೋಡ ಅರ್ಜೆಂಟ್ ಪಾಪ ನಿಮ್ಗೆ ಇದ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಮೇಡಮ್ ನವ್ರೆ. ಅಲ್ಲ ನೀವ್ ಯಾವ ಸೆಟ್ಲ್ ಅಲ್ಲಿ ಇದ್ರು, ಪಾಪ ಬಿಸಿನಲ್ಲಿ ಇದ್ರು ಅನ್ಸುತ್ತೆ. ಬಂದು ನಮ್ಮ ಇನ್ನರ್ ಸೋಲ್ ನೀವು ಅದ್ಭುತವಾದ ಜ್ಞಾನವನ್ನ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮ ಅನುಭವನ ತುಂಬಾ ಚೆನ್ನಾಗಿತ್ತು ಮೇಡಮ್ ನವ್ರೆ. 2007ರಲ್ಲೇ ಬಂದೆ ಅಂತ ಹೇಳಿದ್ರಿ. ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಯಾರೋ ಬ್ರಾಹ್ಮಣರು ಬಂದ್ರಲ್ಲ, ಇದು ಖುಷಿ ಆಗೋಯ್ತು ನನ್ಗೆ. ಯಾವ ತರ ದೇವ್ರು ಯಾವ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ರಿ ನೀವು. ತುಂಬಾ ನಿಜವಾಗಿ ಮೇಡಮ್ ತುಂಬಾ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಆಯ್ತಾ? ಆಮೇಲೆ ಪಾಪ ನೀವು ಹೂಬತ್ತಿ ಮಾಡ್ಕೊಂಡ್ ನಮ್ಗೆ ಇದಾಯ್ತು. ಇನ್ಮೇಲೆ ನಮ್ಮ ಎಲ್ಲಾರು ಸ್ಟಾಪ್ ನಮ್ಮ ಇನ್ನೊಂದ್ಸಲ ಹೇಳ್ತೀನಿ, ಯಾರೇ ಹೂಬತ್ತಿ ಬೇಕಾದ್ರೆ ನಮ್ಮ ಮೇಡಮ್ ಮನೆಯನ್ನು ನಾವು ತೆಗೆಸ್ಕೊಳ್ಳೋಣ ಬೇಕಾದ್ರೆ. ಖಂಡಿತ ಮಾಡ್ತಾ ಇರ್ತೀನಿ, ಸ್ಟಾಕ್ ಇರತ್ತೆ, ಯಾವಾಗ ಬೇಕಾದ್ರೂ ಬರ್ಬೋದು. ಅದೇ ಯಾರು ಹತ್ರ ಇರ್ತಾರೋ ದಯವಿಟ್ಟು ನಮ್ಮ ಮಾವನ್ ಬಿಸ್ನೆಸ್ ಕೊಡೋಣ ಅಲ್ವರಾ? ನಮ್ಗೊಂಥರ ಖುಷಿ ಆಯ್ತು. ಈಗ ಏನು ಕೈಲಾಗಲ್ಲ ಅಂತ ಕೂತ್ಕೊಂಡಿದ್ದು, ನನಗ್ ನಡಿಯಕ್ ಆಗ್ತಿರ್ಲಿಲ್ಲ, ಕಣ್ ಕಾಣಿಸ್ತಿರ್ಲಿಲ್ಲ, ಆರೋಗ್ಯದ ಸಮಸ್ಯೆ ಇತ್ತು. ಇದೆಲ್ಲ ಇದ್ದಾಗ ನಾವ್ ಏನೋ ಒಂದು ನಮಗೆ, ಯಾಕೆಂದ್ರೆ ಮೈಂಡ್ ಸೆಟ್ ಆಗ್ಬೇಕಲ್ಲ ಸರ್. ಏನೋ ಮಾಡ್ತಿಲ್ಲ ಅನ್ನೋ ಭಾವನೆನೂ ಇರ್ಬಾರ್ದು. ಹತ್ತಿ ಆದ್ರೆ ಬಿಡುವ ಕುತ್ಕೊಂಡ್ ಮಾಡ್ತಾ ಇರ್ಬೋದು. ಅದೊಂದ್ ಹಿಡ್ಕೊಂಡೆ ನನ್ ಮೈಂಡ್ ಸೆಟ್ ಆಯ್ತು, ನನ್ನ ಜೀವನ ಸೆಟ್ ಆಯ್ತು, ಫೈನಾನ್ಷಿಯಲ್ ಸೆಟ್ ಆಯ್ತು. ತುಂಬಾ ಚೆನ್ನಾಗಿತ್ತು ಸರ್, ನಾನು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಯಾವಾಗ ನೀವು ನಗ್ತಾ ಇರ್ತೀರಲ್ಲ, ನಮ್ಗೆ ಇವತ್ತಿನ ದಿನ ಎನರ್ಜಿ ಕೊಡ್ತಾ ಇದೆ. ಎಲ್ಲ ಹೇಳ್ತಾರೆ ಉಮೇಶ್ ಕೃಷ್ಣ ನಗ್ತಾ ಇರ್ತಾರೆ, ಅದೇ ಒಂದು ಅಂತ ಇರ್ತಾರಲ್ಲ ಆ ತರ. ಯಾವಾಗ ನಗುಬೇಕು ಮೇಡಮ್ ನವ್ರೆ. ನಗುತ್ತಾ ನಲಿ ನೀವು ಅಂತ ರಾಜ್ಕುಮಾರ್ ಹೇಳ್ತಾರಲ್ಲ. ಓಕೆ ಮೇಡಮ್ ನವ್ರೆ, ಧನ್ಯವಾದಗಳು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಬನ್ನಿ ಮೈಸೂರು ಬರ್ತಾ ಇದ್ದೀವಿ. ಗುರುಕಿರಣ್ ಸರ್ ಬರ್ತಾ ಇದಾರೆ, ಚೈತ್ರ ಮೇಡಮ್ ಬರ್ತಾ ಇದಾರೆ. ಓಕೆ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾಳೆ ಪ್ರೋಗ್ರಾಮ್ ಇದೆ ನಮ್ ಸಾರ್, ನೋಡೋಣ ಎಷ್ಟು ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಅದು ಇವತ್ತಿಂದ ಒಂದು ಹೇಳ್ತಾರೆ ಮೇಡಮ್ ನವ್ರೆ. ಓಕೆ ಸರ್, ಧನ್ಯವಾದಗಳು ಪತ್ರಿಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಳೆ ಕಾರ್ಯಕ್ರಮದ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ನಾಳೆ ಥಟ್ ಅಂತ ಹೇಳಿ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಒಂದು ಫೋಟೋ ಕಳಿಸ್ಕೊಡ್ತೀವಿ ಗ್ರೂಪ್ ಅಲ್ಲಿ. ಸೊ ಇದು ಎಲ್ಲಾದು ಸಹ ಗ್ರೂಪ್ ಅಲ್ಲೇ ನಡೆಯುತ್ತೆ, ಯಾವ್ದು ಝೂಮ್ ಮೀಟಿಂಗ್ ಇರೋದಿಲ್ಲ. ಸೊ ಏನೇ ಇದ್ರು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ಬೇಕು ನೀವು. ಸೊ ಗ್ರೂಪ್ ಅಲ್ಲಿ ಒಂದು ಫೋಟೋ ಹಾಕ್ತಿವಿ, ಅದರಲ್ಲಿ 5 ನಿಮಿಷದೊಳಗೆ ಆ ಫೋಟೋದಲ್ಲಿ ಯಾರು ಅನ್ನೋದು ಹೇಳ್ಬೇಕು. ಸೊ ಯಾರು ಸರಿ ಉತ್ತರ ಕೊಡ್ತಾರೆ ಮೊದಲು ಅವರಿಗೆ ಒಂದು ಪುಸ್ತಕ ಉಡುಗೊರೆಯಾಗಿ ಸಿಗುತ್ತದೆ, ಪತ್ರಿಜಿ ಗುರುಗಳದ್ದು. ಸೊ ಇದು ಎಲ್ಲ ಕಾರ್ಯಕ್ರಮ ಉಮೇಶ್ ಸರ್ ಅವರು ನಡೆಸ್ಕೊಳ್ತಾರೆ.
ಸೊ ಎಸ್, ಉಮೇಶ್ ಸರ್ ಇಂದ ನಿಮ್ಗೆ ಯಾರು ಫಸ್ಟ್ ಆನ್ಸರ್ ಕೊಡ್ತಾರೆ ಕರೆಕ್ಟ್ ಆನ್ಸರ್, ಸೊ ಅವರಿಗೆ ಪತ್ರಿಜಿ ಗುರುಗಳದ್ದು ಒಂದು ಪುಸ್ತಕ ಉಡುಗೊರೆಯಾಗಿ ಸಿಗುತ್ತದೆ. ಸೊ ಇದು ಕಾರ್ಯಕ್ರಮ ನಾಳೆ 10 ಗಂಟೆಗೆ ಇರುತ್ತೆ. 8 ಗಂಟೆಗೆ ಇಡ್ತಿದ್ವಿ, ಆದ್ರೆ ಅವಾಗ ಮೋಸ್ಟ್ಲಿ ಯಾರಿಗೂ ಪಾರ್ಟಿಸಿಪೇಟ್ ಸ್ವಲ್ಪ ಕಡಿಮೆ ಜನ ಪಾರ್ಟಿಸಿಪೇಟ್ ಆಗ್ತಿತ್ತು. ಸೊ 10 ಗಂಟೆ ಈ ಸಲ 10 ಗಂಟೆ ಮಾಡಿದ್ದೀವಿ. ಸೊ 10 ಗಂಟೆಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಹಾಗೂ ಸಂಡೇ ನಮ್ದು ಕಾರ್ಯಕ್ರಮ ಯಾವ್ದಿತ್ತು? ಸಂಗೀತ ಕಾರ್ಯಕ್ರಮ. ಸೊ ಸಂಗೀತ ಕಾರ್ಯಕ್ರಮ ಸಂಡೇ ಇರೋದು. ಸೊ ಸಂಡೇ ಇವಾಗ ಮಾಡ್ತಿಲ್ಲ. ಸೊ ಈಗ ಈ ವಾರ ಮಂಡೇ ಶಿಫ್ಟ್ ಮಾಡ್ತಿದ್ದೀವಿ, ಪೋಸ್ಟ್ಪೋನ್ಡ್. ಸೊ ಸಂಡೇ ಏನಿರುತ್ತೆ ಹಾಗಾದ್ರೆ? ಸಂಡೇ ಯಾಕೋ ಪೋಸ್ಟ್ಪೋನ್ ಮಾಡ್ತಿದ್ದೀವಿ, ಏನಿದೆ ಸಂಡೇ? ಸೊ ಸಂಡೇಯಲ್ಲಿ ನಮ್ದು ಯುವಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಇನ್ನರ್ಸೋರಲ್ಲಿ. ಸೊ ಅವತ್ತಿನ ದಿನ ಒಬ್ರು ಯುವಕರು ಬಂದು ಅವ್ರ ಧ್ಯಾನ ಅನುಭವವನ್ನು ಹೇಳ್ಕೊಡ್ತಾರೆ. ಸೊ ನಾಳೆ ಅನ್ನೋದು ಯುವಕರು ಒಬ್ರು ಧ್ಯಾನ ಅನುಭವ ಹೇಳ್ತಾರೆ. ಸೊ ಅದಕ್ಕಾಗಿ ಸೊ ನಾಳೆ ದಿನ ನಾವು ನಾಡ್ದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸಂಗೀತ ಕಾರ್ಯಕ್ರಮ. ಓಕೆನಾ ಮಾಸ್ಟರ್ಸ್? ಸೊ ಥ್ಯಾಂಕ್ ಯು. ಸೊ ಇವೆರಡು ಅನೌನ್ಸ್ಮೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಶಿಲಾ ಮೇಡಮ್, ಮತ್ತೊಮ್ಮೆ ತುಂಬಾ ಧನ್ಯವಾದಗಳು. ಅದ್ಭುತವಾಗಿ ಹಂಚ್ಕೊಟ್ರಿ, ಎಲ್ಲಾದು ಸಹ ಅನುಭವ ಆಯ್ತು. ಎಷ್ಟೊಂದು ಮೆಸೇಜ್ ಕೊಟ್ರಿ, ಒಳ್ಳೆ ಇನ್ಸ್ಪಿರೇಷನ್ ಆದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇದೆ ಸರ್, ಏನೋ ಇದ್ದಿದ್ದ ಟೈಮಲ್ಲಿ ಒಂಚೂರ ಪರ ಹೇಳಿದೀನಿ, ನನಗೆ ಗೊತ್ತಾಗಿದ್ದ ಟೈಮ್ಗೆ ಏನ್ ಬಂತು ಅಷ್ಟೇ, ಹೆಚ್ಚಿಗೆ ಏನಾಗ್ಲಿಲ್ಲ ಅಷ್ಟೇ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ. ಹಾಗೂ ಲಕ್ಷ್ಮಿ ಮೇಡಮ್ಗೂ ಕೂಡ ಎಷ್ಟು ಒಳ್ಳೆ ಮಾಸ್ಟರ್ನ ಕನೆಕ್ಟ್ ಮಾಡ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, Yes, ಥ್ಯಾಂಕ್ ಯು, madam. ಥ್ಯಾಂಕ್ಸ್ ಅಲಾಟ್. ಎಲ್ಲಾ ಮಾಸ್ಟರ್ಸ್ ಬಂದು ತಾಳ್ಮೆಯಿಂದ ಕೇಳಿ ಒಳ್ಳೆ ಪ್ರಶ್ನೋತ್ತರ ಆಗ್ಲಿ ಅನುಭವ ಹಂಚಿಕೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ 9:30ಕ್ಕೆ 2 ಗಂಟೆಗಳ ಕಾಲ ನಾದ ಧ್ಯಾನ ಇರುತ್ತೆ. ಸೊ ಎಲ್ಲರೂ 9:30ಕ್ಕೆ ಜಾಯ್ನ್ ಆಗಿ ಮಾಸ್ಟರ್ಸ್, ಓಕೆನಾ? ನನ್ನನ್ನು ಇಲ್ಲಿಗೆ ಕರ್ಕೊಂಡ್ಬಂದು ನನ್ನನ್ನು ಪರಿಚಯ ಮಾಡಿಸಿದ್ದು ಪತ್ರಿಜಿಗೆ ಸಲ್ಲಬೇಕು. ಆ ಪತ್ರಿಜಿಗೆ ನನ್ನ ಕೋಟಿ ನಮಸ್ಕಾರಗಳು, ಪಾದಾಭಿವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಚೈತ್ರಾ ಮೇಡಮ್. ಎಸ್ ಸರ್, ಇವತ್ತು ಮ್ಯೂಸಿಕ್ ಇರುತ್ತಾ ಇಲ್ವಾ ಅಂತ ಕೇಳ್ಬೇಕಿತ್ತು. ಮ್ಯೂಸಿಕ್ ಹಾಕ್ತೀರಾ? ಮ್ಯೂಸಿಕ್ ಇರುತ್ತೆ ಮೇಡಮ್. 11:15 ಮಟ ಇರುತ್ತೆ ಮ್ಯೂಸಿಕ್, ಓಕೆನಾ? ಸೊ 15 ನಿಮಿಷ ಕಡಿಮೆ ಇರುತ್ತೆ ಮ್ಯೂಸಿಕ್ ಇವತ್ತು, ಬಟ್ ಮ್ಯೂಸಿಕ್ ಇರುತ್ತೆ, ಓಕೆನಾ? ಎಸ್, ಓಕೆ. ಅಂದ್ರೆ ನಾನು ನೈಟ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕಾಗಿ ಮ್ಯೂಸಿಕ್ ಸ್ವಲ್ಪ 15 ನಿಮಿಷ ಕಡಿಮೆ ಇರುತ್ತೆ, ಓಕೆನಾ ಮಾಸ್ಟರ್ಸ್? ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ 9:30ಕ್ಕೆ ಎಲ್ಲರೂ ಇಲ್ಲಿ ಕೂಡೋಣ ಧ್ಯಾನಕ್ಕೆ, ಓಕೆನಾ? ಥ್ಯಾಂಕ್ ಯು.